ಸರ್ ನಮಸ್ತೆ. ನಮಸ್ತೆ. ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್? ಸರ್ ಮೈಸೂರಿಂದ. ಸ್ವಲ್ಪ ಜೋರ ಮಾತಾಡಿ ಸರ್ ದಯವಿಟ್ಟು. ಸರ್ ಮೈಸೂರಿಂದ. ಮೈಸೂರಿಂದ ಏನು ಮಾಡ್ಕೊಂಡಿರೋದು? ಸರ್ ನಾನು ಗ್ಯಾರೇಜ್ ಇಟ್ಟಿದ್ದೀನಿ ಸರ್, 2 ವೀಲರ್ ವರ್ಕ್ಶಾಪ್. ಬಟ್ ಈ ಮುಂಚೆ ನೀವು ಫೋನ್ ಮಾಡಿದ್ರಿ? ಸರ್ ಮಾಡಿದ್ದೆ ಸರ್, ನಿಮ್ಮ ಅಭಿಮಾನಿ ಸರ್ ನಾನು. ಓಕೆ, ನಿಮ್ಮ ಗ್ಯಾರೇಜ್ ಮುಂದೆ ಓಡಾಡ್ತಿದ್ದ ಹುಡುಗಿ ಕತೆ ಸರ್. ಕರೆಕ್ಟಾಗಿ ನಾನು ಇವತ್ತಿಗೆ 1 ವರ್ಷ ಕರೆಕ್ಟಾಗಿ ನಿಮಗೆ ಫೋನ್ ಮಾಡಿ. ಸಂಕ್ರಾಂತಿ ದಿಸ್ಲೆ. ಹ್ಞೂ ಸರ್, ನಾನು ನಿಮ್ಗೆ ಅವತ್ತಿಂದಾನು ಪುನಃ ಮತ್ತೆ ಟ್ರೈ ಮಾಡ್ತೀನಿ ಹೊರತು ನನಗೆ ಫೋನ್ ಕರೆ ಸಿಗೋದಿಲ್ಲ. ಯಾಕೆ? ಅಯ್ಯೋ, ಅದು ಹಾಗಲ್ಲಪ್ಪ. ಜನ ಅಂದರೆ ನೋಡಿ, ತುಂಬ ಸಾರಿ ವರ್ಷಗಂಗಟ್ಲೆ ಮಾಡಿರೋರ್ದು ಕೆಲವೊಮ್ಮೆ ಸಿಗಲ್ಲ. ಬಟ್ ಕೆಲವೊಬ್ರು ಈ ದಿನ ಅಷ್ಟೇ ಟ್ರೈ ಮಾಡಿರ್ತಾರೆ. ಅಂದರೆ ನಾನು ಫೋನು ಸರಿ ನಿಮ್ಗೆ ಒಳ್ಳೇದಾಗಲಿ ಅಂತ ಇಟ್ಬಿಟ್ಟು ನಾನು ಮುಂದಿನ ಕರೆ ತಗೊಳ್ಳೋಣ ಅಂದಾಗ ಯಾವ್ದು ಬಂದಿರ್ತದೆ ನಾನು ಅದನ್ನು ಪಿಕ್ ಮಾಡ್ತೀನಿ. ಆ ಥರ ತಗೊಬಾರ್ದು ಏನು ಇಲ್ಲಪ್ಪ. 2 ನಂಬರ್ ಇದೆ ಸರ್, 2 ನಂಬರ್ಲೂ ಟ್ರೈ ಮಾಡ್ತಾ ಇರ್ತೀನಿ, 2ರಲ್ಲೂ ಸಿಗಲ್ಲ. ಸಮಯ ಕೂಡ ಬಂದಿಲ್ಲ ಅಂತ. ಒಂದು ಅಂದ್ರೆ ನನಗೆ 1 ವರ್ಷಕ್ಕೆ ಕರೆಕ್ಟಾಗಿ ಸಿಕ್ಕಿದೆಯಲ್ಲ ಅಂತ ಭಾರಿ ಖುಷಿ ಆಯ್ತು ಸರ್. ನಿಮ್ಮ ನನ್ಗೆ ಏನಂದ್ರೆ ಸರ್, ನನ್ಗೆ ಒಂಥರ ಆತ್ಮವಿಶ್ವಾಸ ಇದ್ದಂಗೆ ಸರ್ ನಿಮ್ಮ ಪ್ರೋಗ್ರಾಮ್. ಅಯ್ಯೋ, ನೀವು ನೋಡಿ ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ನೀವು ನಿಮ್ಮ ಬದುಕನ್ನು ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದೀರಿ, ತಿದ್ದುಕೊಂಡಿದ್ದೀರಿ. ನಾವೆಲ್ಲ ಒಂದು ನೆಪ ಅಷ್ಟೇ ಸರ್. ಮನ್ಸಲ್ಲಿ ತುಂಬಾನೇ ನೋವಿದೆ ಸರ್, ತುಂಬಾನೇ ಅಂದ್ರೆ ಹೇಳ್ಕೊಳಕ್ಕೆ ಆಗೋದಿಲ್ಲ, ಅಷ್ಟು ನೋವಿದೆ. ಬಟ್ ನಿಮ್ಮ ಪ್ರೋಗ್ರಾಮ್ ಕೇಳಿದಾಗ ಅದು ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಗಂಡು ಮಕ್ಕಳಿಗೆ ಆಗಿರ್ಬೋದು, ತಂದೆ ತಾಯಿಗೆ ಆಗಿರ್ಬೋದು ಸರ್, ಮೈಂಡ್ ತುಂಬಾ ರಿಲೀಫ್ ಮಾಡುತ್ತೆ ಸರ್. ಅರೆ, ದೊಡ್ಡ ಮಾತು ಸರ್. ಸರ್, ನಾನು ಯಾವತ್ತೇ ಆದ್ರೂ ಕಾರಲ್ಲಿ ಹೋಗ್ಬೇಕಾದ್ರೆ ಆ ಪ್ರೋಗ್ರಾಮ್ ಹಾಕೊಂಡು ನಿಮ್ ಪ್ರೋಗ್ರಾಮು ನಿಮ್ ಸಾಂಗ್ ಅದು ಬಿಟ್ಟು ಕೇಳ್ತೀರಾ? ಖಂಡಿತ ಕೇಳ್ತೀನಿ ಸರ್. ನಾನು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಆದಿಚುಂಚನಗಿರಿ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಒಬ್ನೇ ಹೋಗೋದು ಸರ್, ನಾನು ಯಾರೋ ಫ್ರೆಂಡ್ಸ್ ಎಲ್ಲ ಕರ್ಕೊ ಹೋಗೋದಿಲ್ಲ. ನಿಮ್ ಸಾಂಗು ನಿಮ್ ಪ್ರೋಗ್ರಾಮ್ ಹೆಣ್ಣು ಮಕ್ಳ ಕತೆ ಕೇಳ್ಕೊಂಡು ಏಕಾಂತದಲ್ಲಿ ಹೋಗ್ತೀನಿ ಸರ್. ಅದ್ಭುತ ಅದ್ಭುತ. ನೋಡಿ, ಆ ಏಕಾಂತವನ್ನ ಆನಂದ ಪಡುವ ಹಂತ ಬರೋದಿದೆಯಲ್ಲ ಮನುಷ್ಯನಿಗೆ ಸುಲಭವಾಗಿ ಬರೋಲ್ಲ. ಒಂದಷ್ಟು ಏಳು ಬೀಳು ನೋಡಿ ಆದ್ಮೇಲೆ ಅವೆಲ್ಲ ಬರೋದು. ಇಲ್ಲಾಂದ್ರೆ ಸುಮ್ಮನೆ ಜಾಲಿ ಆಗಿರೋ ಮನುಷ್ಯ ಅಯ್ಯೋ ಒಬ್ಬನೇ ಕಾರಲ್ಲಿ ಹೋಗ್ಲಿಕ್ಕೆ ಬೇಜಾರು, ಒಂದಿಬ್ರು ಫ್ರೆಂಡ್ಸನ್ನು ಕೂಡಿಸ್ಕೊಳ್ಳೋಣ ಅಂತಾನೆ. ಬಟ್ ಒಂದು ಅಂಥದ್ದು ನೋವು ಅನುಭವಿಸಿ ಆದಮೇಲೆ ಬೇಡಪ್ಪ, ಜ್ಞಾನ ಇಂಥದ್ದೇನೋ ಒಳ್ಳೆ ವಿಚಾರ ಕೇಳಿಕೊಂಡು ಒಬ್ಬನೇ ಆನಂದವಾಗಿ, ಅಂದರೆ ಒಂಟಿ ಅದು ಏಕಾಂಗಿಯಾಗಿರೋದನ್ನು ಆನಂದವಾಗಿ ಕಾಣೋದಕ್ಕೂ ಒಂದು ದೊಡ್ಡ ಮನಸ್ಸು ಬೇಕು. ಸಾಮಾನ್ಯವಾಗಿ ಒಂಟಿಯಾಗಿದ್ದಾಗಲೇ ಸಮಾಜದಲ್ಲಿ ಎಷ್ಟೋ ಕೆಟ್ಟ ವಿಚಾರಗಳು ಬರೋ ತಲೆಗೆ. ಅಯ್ಯೋ ತಡೆಯಪ್ಪ, ಒಂಟಿಯಾಗಿದ್ದೀನಿ, ಯಾವ್ದಾದ್ರು ಹುಡುಗಿ ಮೆಸೇಜ್ ಮಾಡಿಬಿಡೋಣ ಅಂತ ಅನ್ಸೋದು ಒಂಟಿ ಸೈಮಲ್ಲೇ. ತಡೆಯಪ್ಪ, ಒಂಟಿಯಾಗಿದ್ದೀನಿ, ಏನಾದರೂ ಒಂದು ಖತರ್ನಾಕ್ ಪ್ಲ್ಯಾನ್ ಈ ಒಂಟಿಯಾಗಿದ್ದಾಗಲೇ ಸಮಾಜದ ಎಷ್ಟೋ ಘಾತುಕ ವಿಚಾರಗಳು ನಡೆದಿರೋದು. ಆದರೆ ಆ ಒಂಟಿತನವನ್ನು, ಆ ಏಕಾಂಗಿತನವನ್ನು ಸಂತೋಷವಾಗಿ ಧ್ಯಾನದ ಸ್ಥಿತಿಯಲ್ಲಿ ಕೂತು ಕಳೆಯೋದಕ್ಕೆ ದೊಡ್ಡ ಶಕ್ತಿ ಬೇಕು. ನಿಮಗದು ಬಂದ್ಬಿಟ್ಟಿದೆ, ಒಳ್ಳೇದು. ಸಂಕ್ರಾಂತಿ ದಿಸ್ಲೇ ಸಿಕ್ಕಿದ್ದೀರಾ ನೋಡಿ ನೀವು ಕೂಡ. ಹೌದು ಸರ್. ನನ್ನಲ್ಲಿ ಈಗ ಪಾಪ ಫೋನ್ ಮಾಡಿದ್ರಲ್ಲ ತಾಯಿ, ನನ್ನ ತಾಯಿನೇ ಅಂತ ಹೇಳ್ಕೊತೀನಿ. ಅವ್ರದ್ದು ತುಂಬಾನೇ ಕತೆ ಕೇಳ್ತಾ ಇದೆ, ಅವ್ರು ಹೇಳಿದ್ರಲ್ಲ ಅದು. ನನ್ನ ತಾಯಿಗೂ ಅದೇ ಏಜು, ಅವ್ರಿಗೂ ಅದೇ ಏಜು. ನನ್ನ ತಾಯಿನೇ ಅಂತ ನನ್ ಹೆಚ್ಚು ಹೆಮ್ಮೆಯಾಗಿ ಹೇಳ್ಕೊತೀನಿ. ಯಾಕಂದ್ರೆ ಆ ತಾಯಿ ಹೇಳ್ತಾರ ಮಾತುಗಳನ್ನ ನಾನ್ ಕೇಳಿದ್ರೆ ನನ್ ಕಣ್ಣಲ್ಲಿ ನೀರು ಬರುತ್ತೆ. ಸತ್ಯ ಸರ್. ನನ್ನಲ್ಲಿ ಏನಂದ್ರೆ ಸರ್, ಜಾತಿ ಭೇದ ಭಾವ ಮಾಡಬೇಡಿ ಅಷ್ಟೇ ಸರ್ ನಾನು ಕೇಳೋದು. ಸರ್, ನನ್ನ ಮೂಲ ಹೆಸರು ಬಂದು ರವಿ ಗೌಡ ಅಂತ. ನಿಮ್ಮ ಹತ್ರ ನಾನೇನು ಮುಚ್ಚು ಮರೆ ಇಟ್ಕೊಳಲ್ಲ ಸರ್. ಯಾಕಂದ್ರೆ ಇದು ಪ್ರತಿಯೊಬ್ರು ಕೇಳೋ ಪ್ರೋಗ್ರಾಮ್, ಅವ್ರಿಗೊಂದು ಇನ್ಸ್ಪಿರೆನ್ಸ್ ಆಗ್ಲಿ ಅಂತ ನನ್ನ ಒಂದು ಇದಷ್ಟೇ. ಯಾಕಂದ್ರೆ ನನ್ನ ಫ್ರೆಂಡ್ಸೇ ಆಗ್ಲಿ, ನಾನು ಎಲ್ಲರಿಗೂ ಲಿಂಕ್ ಕಳಿಸ್ತೀನಿ ಸರ್ ಫ್ರೀ ಆಗಿದ್ದಾಗ. ಯಾಕಂದ್ರೆ ಆಕ್ಚುಲಿ ನಾನು ಫ್ರೀ ಆಗಿರೋದೇ 9 ಗಂಟೆ ಮೇಲೆ. ಅಂಗಡಿ ಕ್ಲೋಸ್ ಮಾಡಿ ಹೋದಾಗ 1 hour ಮೈಂಡ್ ರಿಲೀಫ್ ಮಾಡ್ಕೋತೀನಿ. ಆರಾಮಾಗಿ ಕಾರಲ್ಲಿ ಕೂತ್ಕೊಂಡು 1 hour ಮೈಂಡ್ ರಿಲೀಫ್ ಮಾಡ್ಕೊಂಡು ನಿಮ್ ಪ್ರೋಗ್ರಾಮ್ ಕೇಳ್ಕೊಂಡು ಆಮೇಲೆ 10 ಗಂಟೆಗೆ ಮನೆಗೆ ಹೋಗಿ ಆಮೇಲೆ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ನಾನು ಹೇಳೋದೇನಂದ್ರೆ, ಯಾರೇ ಆಗ್ಲಿ ಗಂಡು ಹೆಣ್ಣು ಜಾತಿ ಭೇದ ಭಾವ ಮಾಡಬೇಡಿ. ನಾನು ಕೇಳೋದಷ್ಟೇ, ಜಾತಿ ಭೇದ ಭಾವ ಮಾಡಿ ನಿಮ್ಮ ಮಕ್ಕಳನ್ನ ನೀವು ಹದಗೆಡಿಸ್ಬೇಡಿ ಸರ್. ನಾನು ಇವತ್ತು ಹಾಳೋಗಿರೋದು ಅದರಿಂದನೇ. ಅವತ್ತು ನಮ್ಮ ಅಪ್ಪ ಅಮ್ಮ ನನ್ ಮಾತು ಕೇಳಿದಿದ್ರೆ ಇವತ್ ನಾನ್ ಚೆನ್ನಾಗಿರ್ತಾ ಇದೆ. ಇವ್ರು ಇವತ್ತು ಚೆನ್ನಾಗಿಟ್ಟಿದ್ದಾನೆ, ಬಟ್ ಏನಂದ್ರೆ ಮನ್ಸು ನೆಮ್ಮದಿ ಇಲ್ಲ ಸರ್. ಇವತ್ತು ದೇವರು ಕೈ ತುಂಬಾ ಕೆಲಸ ಕೊಟ್ಟಿದ್ದಾನೆ, ಓಡಾಡಕ್ಕೆ ಎಲ್ಲಾ ತರ ಕೊಟ್ಟಿದ್ದಾನೆ,
ಜಾಬ್ ತುಂಬಾ ದುಡ್ಡು ಕೊಟ್ಟಿದ್ದಾನೆ, ಮನ್ಸಿಗೆ ನೆಮ್ಮದಿ ಕೊಟ್ಟಿಲ್ಲ. ಅದನ್ನ ನಾವೆಲ್ಲಿ ಹುಡುಕಿ ಹೋಗೋದು ಸರ್? ನಿಮ್ಮಲ್ಲಿ ಕಾಣ್ತಾ ಇದೀನಿ ಸರ್, ನಾನು ದೇವರಾಣೆ ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ. ಬದುಕಲ್ಲಿ ಬೇರೆ ನಿಮ್ಮ ಹೇಳಿ ಸರ್. ನೆಮ್ಮದಿ ಇಲ್ಲ ಅಂದ್ರೆ ಯಾವ ತರ ಸರ್? ನನ್ನ ಮ್ಯಾರೇಜ್ ಆಯ್ತು ನಂದು, ಯಾಕಂದ್ರೆ ಲಾಕ್ಡೌನ್ ಅಲ್ಲಿ ಮ್ಯಾರೇಜ್ ಆಯ್ತು. ನಾನ್ ಲವ್ ಮಾಡ್ತಿದ್ದ ಹುಡುಗಿನ ಅವರು ಜಾತಿ ಭೇದ ಭಾವ ಮಾಡಿದ್ರು, ನಮ್ಮನೆಯವರೇ ಮಾಡಿದ್ರು ಸರ್. ಬೇರೆಯವ್ರ ಬಗ್ಗೆ ನಾನು ಬೇಣ್ ಮಾಡಿ ತೋರ್ಸಲ್ಲ, ನಮ್ ತಂದೆ ತಾಯಿನೇ ಮಾಡಿದ್ರು. ನೀನ್ ಆ ಹುಡುಗಿ ಮಾಡ್ಕೊಂಡ್ರೆ ನಾನು ಸೂಸೈಡ್ ಮಾಡ್ಕೊತೀನಿ, ಈ ಹುಡುಗಿ ಅಂದ್ರೆ ಅವರು ಬೇರೆ ಜಾತಿ ಅನ್ನೋ ಕಾರಣಕ್ಕೆ. ಜಾತಿ ಅನ್ನ ಭೇದ ಭಾವ ಸರ್. ನಾನು ಇವತ್ತಿಗೂ ಸರ್ ಈ ಫ್ರೆಂಡ್ಶಿಪ್ ಫೀಲ್ಡ್ ಅಲ್ಲಿ ಹೆಣ್ಮಕ್ಳ ಫೀಲ್ಡ್ ನಾನು ಜಾತಿ ಭೇದ ಭಾವ ಮಾಡಲ್ಲ ಸರ್. ನನ್ಗೆ ಅದು ಇಷ್ಟ ಇಲ್ಲ. ಯಾಕಂದ್ರೆ ನನಗ್ ಗೊತ್ತಿರೋ ಜಾತಿ ಒಂದು ಗಂಡು ಒಂದು ಹೆಣ್ಣು ಅಷ್ಟೇ ಸರ್. ಯಾಕಂದ್ರೆ ಎಲ್ಲಾರ ಕತ್ತಿನ ನನ್ಗೆ ಕೀಳಿ 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 ಜಾತಿ ಭೇದ ಭಾವನ ಸೈಡ್ಗೆ ಇಟ್ಬಿಡಿ, ಗಂಡು ಹೆಣ್ಣನ್ನ ಇದ್ ಮಾಡಿ ನಮ್ಗೆ ಬೇರೆಯವ್ರಿಗೂ ನಾವು ಬದುಕಕ್ ಕೊಡಿ, ಇನ್ನೊಬ್ರನ್ನು ಬದುಕಕ್ ಬಿಡಿ. ನಾನ್ ಕೇಳೋದಷ್ಟೇ ಸರ್. ಅವತ್ತು ನಮ್ ತಂದೆ ತಾಯಿ ನನ್ನ ಅಮ್ಮ ಬೇರೆ ಜಾತಿ ಆದ್ರೆ ಪರವಾಗಿಲ್ಲ ಕಣಮ್ಮ, ಮದುವೆ ಮಾಡ್ಕೋತೀನಿ ಅಂತ ಹೇಳಿದಾಗ ನಮ್ಮಮ್ಮ ನೀನ್ ಆ ಹುಡುಗಿ ಮದುವೆ ಮಾಡ್ಕೊಂಡ್ರೆ ನಾನು ನ್ಯಾಣ ಹಾಕೋತೀನಿ ಅಂತ ಅಂದ್ರು. ತುಂಬಾ ನೋವಾಯ್ತು ಸರ್. ನಮ್ಮ ಅಮ್ಮನ್ಗೋಸ್ಕರ ಹುಡುಗಿನ ಬಿಟ್ಬಿಟ್ಟೆ. ಬಿಡೋ ತಾಯಿಗಿಂತ ಹೆಚ್ಚ ಹುಡುಗಿ ನಾನ್ ಚೆನ್ನಾಗಿದ್ರೆ ಇನ್ನೊಬ್ಳು ಸಿಗ್ತಾಳೆ. ಎಷ್ಟು ವರ್ಷದ ಪ್ರೀತಿ ಸರ್? ನನ್ನ ಒಂದು ಕಮ್ಮಿ ಅಂದ್ರೆ 8 ವರ್ಷದ ಪ್ರೀತಿ ಅದು. ನಿಮ್ ತಾಯಿ ತಂದೆ ಇಬ್ರು ವಿರೋಧ ಮಾಡಿದ್ರ? ಇಬ್ರು ವಿರೋಧ ಮಾಡಿದ್ರು ಸರ್. ಫುಲ್ ಫ್ಯಾಮಿಲಿನೇ ವಿರೋಧ ಮಾಡಿದ್ರು ನನಗೆ. ಅವ್ ಕೇಳ್ ಜಾತಿ ಹುಡುಗರು, ನೀನ್ ಹೆಂಗ್ ಮಾಡ್ಕತೀಯ, ನಾನ್ ಹಂಗ್ ಮಾಡ್ತೀನಿ, ಹೊಡೆದಾಕ್ತಿವಿ, ಸಾಯಿಸ್ತೀವಿ, ಎಲ್ಲಾ ತರನು ಗೊತ್ತು ಸರ್. ಅಂದ್ರೆ ಕೀಳ್ ಜಾತಿ ಅಂದ್ರೆ ಅವ್ರದ್ದು ನಿಮ್ದು? ಅವ್ರದ್ದು ಸರ್. ಅಂದ್ರೆ ನಿಮ್ ತಂದೆ ಹೇಳಿದ್ದು? ನಮ್ ತಂದೆ ತಾಯಿ ಸಂಬಂಧಿಕರು ಎಲ್ಲ ಹೇಳಿದ್ರು ಹಂಗೇನೆ, ಮಾವದಿರು ಎಲ್ಲ ಹಂಗೆ ಹೇಳಿದ್ರು ಸರ್. ಯಾರು ನೋಡ್ದಾಕ್ತಿವಿ? ನನ್ನೇ ಹೊಡೆದಾಕ್ಬಿಡ್ತೀನಿ ಅಂದ್ರು. ನಿಮ್ಮನ್ನ? ಓಕೆ, ಅಂದ್ರೆ ಅದೊಂದು ಮರ್ಯಾದೆ ಹತ್ಯೆ ಅನ್ಬೋದು. ಮರ್ಯಾದೆಗೋಸ್ಕರ ನೀನ್ ಇದ್ರೇನು ಸತ್ರೇನು ನಮ್ಗೆ, ನಿನ್ನೆ ಹೊಡೆದಾಕ್ತಿವಿ. ನಾವ್ ತೋರ್ಸಿದ ಹುಡುಗಿ ನೀನ್ ಮದುವೆ ಆಗ್ಬೇಕು, ನೀನ್ ಲವ್ ಮಾಡಿದ ಹುಡುಗಿ ನಾನೇ ತೋರ್ಸ್ಬೇಕು ಅನ್ಕೊಂಡು ಆತರ ಮಾಡಿದ್ರು ಸರ್. ನಾನು ಹಂಗೂ ಅದಾದ್ಮೇಲೆ 2 ವರ್ಷ ಮದ್ವೆ ಆಗದೆ ಹಂಗೆ ಇದ್ದೆ ಸರ್. ಯಾಕಂದ್ರೆ ನಾನು ಆಕ್ಚುಲಿ ಸರ್ ಅಂದ್ರೆ ಜೀವನಕ್ಕೇನು ತೊಂದ್ರೆ ಇಲ್ದೆ ಒಂದ್ ರೇಂಜ್ಗೆ ಒಬ್ರಿಗೆ ಕೆಲ್ಸ ಕೊಟ್ಕೊಂಡು ಓದಂತೂ ತಲೆಗೆ ಹತ್ಲಿಲ್ಲ ಸರ್. ಕೆಟ್ಟ ಬುದ್ಧಿ ಯಾವ್ದು ಕಲೀಲಿಲ್ಲ. ಒಳ್ಳೇದು. ಕೆಟ್ಟ ಬುದ್ಧಿ ಯಾವ್ದು ಕಲೀಲಿಲ್ಲ, ಇನ್ನೊಬ್ರಿಗೆ ಮೋಸ ಮಾಡ್ಲಿಲ್ಲ. ಯಾರೋ ಒಬ್ಳನ್ನ ನೋಡಿದ್ರು, ಮದುವೆ ಮಾಡಿದ್ರು ಮಂಡೈ ಸೈಡ್ ಅವ್ರನ್ನ. ಅವ್ರು ಮದ್ವೆ ಮಾಡದ್ಮೇಲೆ ಸರ್ ಯಾಕಂದ್ರೆ ನಿಮ್ ಹತ್ರ ಹೇಳ್ಕೊಂಡಿದೀನಿ ಈ ಸಮಸ್ಯೆನ. ಅವರು ಸ್ವಲ್ಪ ಚೈಲ್ಡ್ ಮೈಂಡ್. 25, ಇವಾಗ ಅವ್ರಿಗೆ 28 ವರ್ಷ ಆಗಿದೆ. ನಿಮಗ್ ಫೋನ್ ಮಾಡಿದಾಗ ಅವ್ರಿಗೆ 26 ವರ್ಷ ಇರ್ಬೇಕು, 27 ವರ್ಷ ಇರ್ಬೇಕು ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ. ಅವ್ರಿಗೆ ಚೈಲ್ಡ್ ಮೈಂಡ್ ಆ ಹುಡುಗಿಗೆ. ನಾನು ಸರ್ ಆ ಹುಡುಗಿನ ಬಿಡು ಇವತ್ತು ಸರಿ ಹೋಗ್ತಾಳೆ. ಆಕ್ಚುಲಿ ನಮ್ ಮದುವೆ ಆಗಿ 6 ತಿಂಗಳಾದ್ರೂ ಯಾವ್ದೇ ತರ ಇದೇ ಆಗಿರ್ಲಿಲ್ಲ. ಆ ಹುಡುಗಿ ಯಾವ್ದಕ್ಕೂ ಇದ್ ಮಾಡಿರ್ಲಿಲ್ಲ ಸರ್. ಮುಟ್ಟಿರ್ಲಿಲ್ಲ ಅಂತ. ಇವ ಬುಡಿ ಸರ್ ಇವತ್ ಚೇಂಜ್ ಆಯ್ತಾಳೆ, ನಾಳೆ ಚೇಂಜ್ ಆಯ್ತಾಳೆ ಅನ್ಕೊಂಡ್ ನಾನು ಹಂಗೆ ಮೇಂಟೈನ್ ಮಾಡ್ತಾ ಮುಚ್ಕೊಂಡ್ ಬಂದೆ. ಮನೆಯವ್ರಿಗೆ ಯಾರಿಗೂ ಹೇಳಲಿಲ್ಲ. ಇವನ್ ಅವ್ರ ತಮ್ಮ ಏನು ನಿಮ್ಮನೇಲಿ ಬಂದಿದ್ರಲ್ಲ ಸರ್? ಅಂದ್ರೆ ನೀವಿಬ್ರು ತಂದೆ ತಾಯಿ ಜೊತೆನೆ ಬದುಕ್ತಿದ್ದ? ಹೌದು ಸರ್ ತಂದೆ ತಾಯಿ ಜೊತೆನೆ ಬದುಕ್ತಿದ್ದೆ. ತಂದೆ ಕೆಳಗಡೆ ಇದ್ರು. ನಾವು ಮನಿ ಕಳದ್ ಮಾತ್ರ ಒಡಗೆ ಇರ್ಲಿ, ತಿಂಡಿ ಊಟ ಇರ್ಲಿಲ್ಲ, ಒಂದೇ ಮನೇಲಿ. ಮನಿ ಕಳದ್ ಮಾತ್ರ ಬೇರೆ ಮನೆ ಮಾಡಿದ್ರು, ಅದು ಅಲ್ಲಿದ್ದೆ ನಮ್ಮ ಮನೇನೆ. ಎಲ್ಲ ಚೆನ್ನಾಗಿತ್ತು ಅಂದ್ರೆ, ಬಟ್ ಸರ್ ಮೇಲ್ನೋಟಕ್ಕೆ ಚೆನ್ನಾಗಿತ್ತು, ಒಳಗಡೆ ತುಂಬಾನೇ ತೂತಿ ಇತ್ತು. ಅಂದ್ರೆ ಅವ್ರ ಜೊತೆ ಅಂದ್ರೆ ಸಹಜವಾಗಿ ದಂಪತಿಗಳ ನಡುವೆ ನಡೆಯುವ ಯಾವುದೇ ವಿಚಾರಗಳು ನಡೀಲಿಲ್ಲ ಅಂದಾಗ ಒಂದು ಅವರ ಚೈಲ್ಡಿಶ್ ಕಾರಣ ಅಂದ್ರೆ ಯಾವ ರೀತಿ ಅದು? ಸರ್ ಅದು ಗೊತ್ತಿಲ್ಲ ಅವ್ರ ಮೈಂಡ್ ಅಲ್ಲಿ ಏನಿತ್ತು ಅಂತ. ಐ ಮೀನ್ ಅವ್ರ ಆ ವಿಚಾರದಲ್ಲಿ ಆಸಕ್ತಿ ವಹಿಸ್ತಿರ್ಲಿಲ್ಲ ಅಂತನಾ? ನಿಜ ಸರ್, ಆ ವಿಚಾರದಲ್ಲಿ ಆಸಕ್ತಿ ವಹಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ನಾನು ಆ ವಿಚಾರದಲ್ಲಿ ಅವ್ರಾಗ ಅವರೇ ಬರ್ಲಿ ಅಂತ ನಮ್ಮಲ್ಲಿ ಇತ್ತು. ಯಾಕಂದ್ರೆ ನಮ್ಮ ಗಂಡ್ ಮಕ್ಳಿಗೆ ಹಠ ಜಾಸ್ತಿ. ಅವ್ರಾಗ ಅವರೇ ಬರ್ಲಿ, ನಮ್ ತಂದೆ ತಾಯಿ ಒಂಥರ ಹಂಗೆ ಆಯ್ತು ಅನ್ಬಿಟ್ಟ ಸರ್. 6 ತಿಂಗಳು ಅದೇ ತರ ನಡೀಲಿಲ್ಲ. ಆಮೇಲೆ ನಮ್ದು ಒಂದು ಹರಕೆ ಇತ್ತು ಸುಬ್ರಹ್ಮಣ್ಯಗೆ. ಏನಪ್ಪ? ಅದನ್ನ ತೀರ್ಸಿ ಬಂದ್ಮೇಲೆ ಭಗವಂತ ದೇವ್ರ ತೋರ್ಸೋದ್ನ ಗೊತ್ತಿಲ್ಲ ಸರ್. ಬಟ್ ನಡೀತು, ಎಲ್ಲ ನಡೀತು. ಒಂದು ಪ್ರೆಗ್ನೆಂಟ್ ಆದ್ರೂ ಗಂಡ್ ಮಗುಗೊಂದು ಜನ್ಮನೂ ಕೊಟ್ರು. ಆ ತಾಯಿನೇ ಅಂತ ಹೇಳ್ತೀನಿ. ಇವತ್ತು ನನ್ನ ಜೊತೆ ಇಲ್ಲ ಅವರು, ಬಟ್ ನಾನ್ ತಾಯಿನೇ ಅಂತ ಹೇಳ್ತೀನಿ ಸರ್.
ಒಳ್ಳೇದು, ಅದು ಒಳ್ಳೆ ಗುಣ. ಯಾಕಂದ್ರೆ ಹೆಣ್ಮಕ್ಳು ನಾವ್ ಎಷ್ಟು ಗೌರವ ಕೊಡ್ತೀವಿ, ದೇವ್ರು ನಮ್ಗೆ ಅಷ್ಟೇ ಒಳ್ಳೇದ್ ಮಾಡ್ತಾನೆ. ಖಂಡಿತ ಖಂಡಿತ, ಹೌದು. ಕಣ್ಣಲ್ಲಿ ನೀರ್ ಬರುತ್ತೆ. ನನ್ ಕತೆ ನನಗೆ ಕೇಳಕ್ಕೆ ಕಣ್ಣಲ್ಲಿ ನೀರ್ ಬರುತ್ತೆ. ಒಂದು ಗಂಡ್ ಮಗು ಜನನ ಆಯ್ತು ಸರ್. ನನ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯ್ತು. ಏನ್ ಪ್ರಾಬ್ಲಮ್ ಸರ್? ಅದು ಇದು ಇದು ಕಿಡ್ನಿ ಸ್ಟೋನ್ ಅಂತ, ಪಿತ್ತಕೋಶ ಸ್ಟೋನ್ ಅಂತ ಬರುತ್ತೆ. ಓಕೆ ಓಕೆ ಓಕೆ. ಅದು ಪಿತ್ತಕೋಶ ಸ್ಟೋನ್ ಅಲ್ಲ, ಸುಮಾರು ಗೆಡ್ಡೆಗಳೇನೋ ಒಳಗಡೆ ಬೆಳೆದಿದೆ ಅಂತ ಹೇಳಿದ್ರು ಡಾಕ್ಟರ್. ಸರಿ ಅಮ್ಮ ಆಯ್ತು, ಫಸ್ಟ್ ಪಾಪು ಆಗ್ಲಿ ಅನ್ಬಿಟ್ಟು ನಾನು ಸುಮ್ನೆ ಇದ್ದೆ. ನಾನು ಅಂದ್ರೆ ಅವಾಗ ನಾನು ಏನು ತಿಂತಾ ಇರ್ಲಿಲ್ಲ, ಬರೀ ಮೊಸರನ್ನ ಉಪ್ಸಾರ. ಒಂದು ವರ್ಷ ಹಂಗೆ ತಿಂದಿನಿ. ಅಂದ್ರೆ ಆ ಕಾಯಿಲೆ ಇರೋದಿಕ್ಕ? ಹಾ ಸರ್. ಓಕೆ, ಒಂದು ನಿಮಿಷ ಹಾಗೆ ಇರಪ್ಪ, ಒಂದು ನಿಮಿಷ ಹಾಗೆ ಲೈನಲ್ಲಿರಪ್ಪ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಹಾಗೆ ಲೈನಲ್ಲಿರಪ್ಪ. ಫೈನ್. ಹಾ ಸರ್. ಓಕೆ ಸರ್, ಓಕೆ. ಅದೇ ಸರ್, ಆ ಹುಡುಗಿ ಅದೇ ಪಿತ್ತಕೋಶದಲ್ಲಿ ಕಲ್ಲಾಗಿ ಸ್ವಲ್ಪ ಗೆಡ್ಡೆ ತರ ಬೆಳೆದ್ ಬಿಟ್ಟಿತ್ತು ಸರ್. ಅದು ಫುಡ್ ಎಫೆಕ್ಟ್, ಬಟ್ ಎಲ್ಲರಿಗೂ ಕ್ಯಾಜುವಲ್ ಆಗಿ ಇರುತ್ತಂತೆ. ಬಟ್ ನನಗೆ ಗೆಡ್ಡೆ ತರ ಬೆಳೆದ್ ಬಿಟ್ಟಿದ್ದು. ಅದು ಆಪರೇಷನ್ ಎಲ್ಲ ಆಯ್ತು. ಆಪರೇಷನ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರು. ಅವಾಗ ನಾನು ಸ್ವಲ್ಪ ಕುಗ್ಬಿಟ್ಟಿದ್ದೆ ಫೈನಾನ್ಷಿಯಲ್. ಅಂದ್ರೆ ಆ ನೋವಲ್ಲಿ ಅಂಗಡಿಗೆ ಹೋಗಕ್ ಆಗ್ತಿರ್ಲಿಲ್ಲ, ಯಾರ ಹತ್ರನೂ ಮಿಂಗಲ್ ಆಗೈತಲ್ಲ ನಾನು. ಬಟ್ ಯಾರ ಹತ್ರನೂ ಕೇಳಕ್ ಆಗ್ತಿರ್ಲಿಲ್ಲ, ನೀನ್ ನೋವಿದೆ. ಅವಾಗ ಅವರೇ ಹೆಲ್ಪ್ ಮಾಡಿದ್ರು. ಆ ಹುಡುಗಿನೇ ನಾನು ಕಟ್ಕೊಂಡು ಹೆಂಡತಿನೇ ಹೆಲ್ಪ್ ಮಾಡಿದ್ರು. ಕರ್ತವ್ಯ ಸರ್. ನಾವು ಅವರು ನೀವ್ ಹೇಳೋ ಪ್ರಕಾರ ಅದು ಕರ್ತವ್ಯ, ನನಗ ಪ್ರಕಾರ ಅದು ನನ್ಗೆ ಅವಮಾನ ಮಾಡೋದು. ಹಾ ಸರ್, ನನ್ನ ಇಂಥ ಟಾಪಿಕ್ ಮಾತಾಡಕ್ಕೆ ಸರ್ ನಾನು ತುಂಬಾ ಒಂದು ವರ್ಷದಿಂದ ಕಣ್ಣಲ್ಲಿ ನೀರ ಕಂಡು ಕಾಲ್ ಮಾಡ್ತಾ ಇದ್ದೀನಿ.
ಮನೆಯವ್ರು ಯಾರು ಹೆಲ್ಪ್ ಮಾಡಿಲ್ಲ ಸರ್, ಒಪ್ಕೋತೀನಿ. ಮನೆಯವ್ರು ಯಾರು ಹೆಲ್ಪ್ ಮಾಡಿಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಮಾಡಿದ್ರು. ಈಗ ಫ್ರೆಂಡ್ಶಿಪ್ ಅಲ್ಲಿ ಮಾಡಿದ್ರು ಅವ್ರಿಗೆ ಆದ ನೋವುಗಳಿರುತ್ತೆ. ನಮ್ ಫ್ರೆಂಡ್ಶಿಪ್ ಅಲ್ಲಿ ನಾವ್ ಯಾರಿಗೂ ಬ್ಲೇಮ್ ಮಾಡಕ್ ನಾವು ಬೆರಳು ತೋರ್ಸಕ್ ಆಗಲ್ಲ. ಯಾಕಂದ್ರೆ ಇವಾಗ ನನಗೆ ಎಷ್ಟು ನೋವಿದೆ ನಾವ್ ಹೇಳ್ಕೊಳಕ್ ಆಗಲ್ಲ, ಅವ್ರಿಗೂ ಅಷ್ಟೇ ನೋವಿರುತ್ತೆ ಪಾಪ. ಸಮಸ್ಯೆಗಳಿರುತ್ತೆ. ನಾವು ನನ್ನ ನೋವು ನೋಡಿದ್ಲು, ಇಲ್ಲ ರೀ ನಾನು ಹೆಲ್ಪ್ ಮಾಡ್ತೀನಿ, ನನ್ನ ಒಡವೆ ಇದೆ ತಗೊಂಡೋಗಿ ತಗೊಳ್ಳಿ ಅಂತ ಕೊಟ್ಲು ಸರ್. ಕೊಟ್ಲು, ಎಲ್ಲ ಆಯ್ತು, ಆಪರೇಷನ್ ಆಯ್ತು. ನಾನು ಒಂದು 6 months ಬೆಡ್ ರೆಸ್ಟ್ ಇರ್ಬೇಕಾಯ್ತು. ಆಲ್ರೆಡಿ ನನ್ನ ಪಾಪು ಕಳ್ಸಿ, ಅಂದ್ರೆ 1 ವರ್ಷ ಆಗಿದೆ ಪಾಪುಗೆ. ಆವಾಗ ಆಗಿತ್ತು, ಕಳ್ಸಿ ಕರ್ದಿ ಮಾಡಿದೆ. ನನ್ನ ಆಪರೇಷನ್ ದಿನ ಸರ್ ಅವ್ರ ಚಿಕ್ಕಮ್ಮನ ಮಗನ ಮದುವೆ ಆಯ್ತು. ಆಪರೇಷನ್ ಏನೇ ಸರ್ ಇದೆ ನೋಡಮ್ಮ, ಹಿಂಗಿದೆ, ನೀನು ಯಾವ್ದೇ ಕಾರಣಕ್ಕೂ ಎಲ್ಲೂ ಹೋಗ್ಬೇಡ, ಜೊತೆಲಿ ಇದು ನಮ್ಗೆ ಧೈರ್ಯ ಬರುತ್ತೆ, ಪಾಪು ಬೇಕಾದ್ರೆ ಅಮ್ಮ ನೋಡ್ಕೋತಾರೆ, ಜೊತೆಲಿ ಇರು ಅಂತ ಹೇಳಿದೆ ಸರ್. ಸರ್ ಮದುವೆಗೋಸ್ಕರ ಹುಡುಗಿ ಅದಕ್ಕೂ ಬರ್ಲಿಲ್ಲ ಸರ್. ಸರ್ ಮದುವೆಗೆ ಹೋದ್ರು ಸರ್. ನಾನು ಅದಕ್ಕೂ ಬೇಜಾರು ಮಾಡ್ಕೊಳ್ಳಿಲ್ಲ ಸರ್. ಬಿಡು, ಅವರಲ್ಲಿ ಮನ್ಸಲ್ಲಿ ಏನಾದ್ರು ಇರುತ್ತೋ ಅಂತ ನಮಗೂ ಗೊತ್ತಿಲ್ಲ ಅನ್ಕೊಂಡು ನಾನು ಸುಮ್ಮನೆ ಸರ್. ಆಪರೇಷನ್ ಆಗಿ 5 ದಿನಕ್ಕೆ ಬಂದು ಸರ್. ಯಾಕಂದ್ರೆ 1 ವಾರ 7 ದಿನ 8 ದಿನ ರೆಸ್ಟ್ ಹೇಳಿದ್ರು ಅಲ್ಲೇ ಹಾಸ್ಪಿಟಲ್ ಅಲ್ಲೇ. 5 ದಿನ ಆದ್ಮೇಲೆ ಬಂದ್ರು, ನೋಡಿದ್ರು, ಸರಿ ಆಯ್ತು, ಎಲ್ಲ ಆಯ್ತು. 8 ದಿನ ಆದ್ಮೇಲೆ ಡಿಸ್ಚಾರ್ಜ್ ಆಯ್ತು ಸರ್. ಡಿಸ್ಚಾರ್ಜ್ ಆದ್ಮೇಲೆ ಹೇಳ್ದೆ, ನೋಡಮ್ಮ ನನ್ನ ಒಬ್ಬನಿಗೆ ಆದ್ರೆ ನಾನು ಎದೊಳಕ್ ಆಗ್ತಾ ಇರ್ಲಿಲ್ಲ ಸರ್. ಒಬ್ರು ಕರ್ಕೊಂಡು ಹೋಗ್ಬೇಕು, ಒಬ್ರು ಕರ್ಕೊಂಡ್ಬರ್ಬೇಕು. ನಮ್ ತಾಯಿ ಕೈಲಿ ಆಗಲ್ಲ ಕಣಮ್ಮ, ನೀನೊಬ್ಳೆ, ನಿನ್ನ ಅಂದ್ರೆ ಪಾಪು ಕರ್ಕೊಂಡ್ ಬಮ್ಮ, ನಿಮ್ ತಾಯಿ ಕೈಲ ತಮ್ಮನ ಕೈಲ ಯಾಕೆಲ್ಲ ಡ್ರಾಪ್ ಹಾಕ್ಸ್ಕೊಂಡ್ ಬಮ್ಮ ಅಂತ ಹೇಳಿದೆ. ಅದಕ್ಕೂ ವಿರೋಧ ಮಾಡಿದ್ಲು ಸರ್. ಅದಕ್ಕೂ ವಿರೋಧ ಮಾಡಿದ್. ನಾನು ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ಬಿಡಮ್ಮ, ಹಾಲು ಕುಡಿಯ ಪಾಪು, ಏನೋ ಬಿಡಮ್ಮ ಅಂತ. ನಮ್ಮ ಮನೆಗೂ ಸಮಾಧಾನ ಆದ್ರು ಸರ್. ಪಾಪು 1 ವರ್ಷ ಅಲ್ವಾ, ಅಟ್ಯಾಚ್ಮೆಂಟ್ ಹಿಡಿಯುತ್ತೆ, ಬಿಡ ಆಯ್ತು ಅನ್ಕೊಂಡು ಎಲ್ಲಾರು ಸಮಾಧಾನವಾಗಿ ಇದ್ರು ಸರ್. ಬತ್ತಾ 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 ಸರ್ ಇನ್ನ ಜಾಸ್ತಿ ಆಗ್ತು ಹೊರತು ಪ್ರಾಬ್ಲಮ್ ಕಮ್ಮಿ ಮಾತ್ರ ಆಗ್ಲಿಲ್ಲ. ನಾನು ಆ ಹುಡುಗಿಗೆ ಅನುಮಾನ ಪಡೋದು ನನ್ಗೆ ಇಷ್ಟ ಇಲ್ಲ ಸರ್. ಆ ಹುಡುಗಿ ನನ್ನ ಮೇಲೆ ಅನುಮಾನ ಪಡೋದು ಸ್ಟಾರ್ಟ್ ಆಯ್ತು. ಬೆಡ್ ರೆಸ್ಟ್ ಆಗಿದ್ದಾಗ ಆ ಹುಡುಗಿ ನನ್ನ ಮೇಲೆ ಅನುಮಾನ ಪಡೋದು ಸ್ಟಾರ್ಟ್ ಆಯ್ತು ಸರ್. ನನ್ನ ಅಕ್ಕ ಮಾಡಿದ್ದಾರೆ, ಅವಳು ಮಾಡೋ ಕರ್ತವ್ಯಗಳು ನನ್ನ ಅಕ್ಕ ಮಾಡಿದ್ದಾರೆ. ದೊಡ್ಡಮ್ಮನ ಮಗಳು, ನಮ್ಮ ಮನೆ ಪಕ್ಕನೇ ಇರೋದವ್ರು, ಅವ್ರು ಮಾಡಿದ್ದಾರೆ. ಅವ್ರು ಮಾಡೋದ್ರಿಂದ ಇನ್ನೂ ತಪ್ಪಿದ್ಯಾ? ನಮ್ಮ ಅಕ್ಕ ಅವರು ನಮ್ಮ ಅಕ್ಕ. ಯಾಕಂದ್ರೆ ಆ ಟೈಮಲ್ಲಿ ನನ್ಗೆ ಹೆಂಗಿರ್ತೀನಿ ನಾನು, ಅದು ಇವಾಗ ಇನ್ನ ಹೊಲಗೆ ಹಾಕಿದ್ದಾರೆ, ಓಪನ್ ಆಗಲ್ಲ, ಅದೊಂದಾದ್ರ ಅನುಮಾನ ಪಟ್ಲು ಸರ್. ಅದು ಅಲ್ಲಿ ಕ್ಲೋಸ್ ಆಯ್ತು, ಎಲ್ಲ ವಾಸಿ ಆಯ್ತು, ಎಲ್ಲ ಆಯ್ತು. ಬತ್ತಾ 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 ಸರ್ ಇವಳು ಅನುಮಾನ ಪಡೋದು ಜಾಸ್ತಿ ಆಯ್ತು ಸರ್. ಒಂದು ಹುಡುಗಿ ಗಂಡನ ಮೇಲೆ ಅನುಮಾನ ಪಡೋದು ಜಾಸ್ತಿನೇ ಆಯ್ತು. ಯಾಕಂದ್ರೆ ಇಲ್ಲಿ ಗಂಡು ಮಕ್ಳು ಅನುಮಾನ ಪಡೋದ್ರಲ್ಲಿ ಅರ್ಥ ಇದೆ, ಹೆಣ್ಣು ಮಕ್ಳು ಅನುಮಾನ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಿಲ್ಲ ಸರ್? ನಾವ್ ಆತರದವ್ರು ಅಲ್ಲಕ್ಕೆ ಅಲ್ಲ, ನಿಮ್ಮ ವಿಚಾರದಲ್ಲಿ ಹೌದಪ್ಪ. ಬಟ್ ಗಂಡು ಮಕ್ಕಳು ಹೆಣ್ಮಕ್ಳನ್ನ ಅನುಮಾನ ಪಡೋ ಟೈಮಲ್ಲಿ ಹೆಣ್ಮಕ್ಳು ಹೇಳ್ಬೋದು ನಾನು ಹಂಗಲ್ಲ ಅಂತ. ಅದು ಹೆಣ್ಣು ಗಂಡಿಂದಲ್ಲ, ಅದು ಪರಿಸ್ಥಿತಿ ಅನುಗುಣವಾಗಿ ಅವ್ರವ್ರ ಬುದ್ಧಿ ಏನಿದೆಯೋ ಅವರ ಅನುಮಾನದ ರೀತಿ ಹೊರಗಡೆ ಬರುತ್ತೆ ಅಷ್ಟೇ. ಹೌದಲ್ಲ? ಹೌದು ಸರ್, ಹೌದು. ಇರಲಿ ಸರಿ. ಆ ನಿಮ್ಮ ಅಕ್ಕನ ಆ ಕಾಳಜಿಯನ್ನ ಇವರು ತಪ್ಪಾಗಿ ಅರ್ಥೈಸ್ಕೊಂಡ್ರು, ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಪರವಾಗಿಲ್ಲ ಆಯ್ತು ಅಂದ್ಬಿಟ್ಟು ನಮ್ಮ ಅಕ್ಕ, ಬುಡ ಯಾರ ನೀನ್ ಹೆಂಡ್ತಿದ್ದಾನೆ ಬುಡ, ಜಗಳ ಎಲ್ಲ ನಡೀತಾ ಇತ್ತು. ಆ ಟೈಮಿಗೆ ಅಲ್ಲೆಲ್ಲ ಸರಿ ಮಾಡ್ತಾ ಇದ್ದೆ ನಾನು. ಸರಿ ಆಯ್ತು ಸರ್. ಪಾಪದ 1 ವರ್ಷ ಬರ್ತಡೇ ಮಾಡ್ದೆ ಮನೇಲಿ, ಆ ನೋವಲ್ಲೇ ಮಾಡ್ದೆ, ಬೆಡ್ ರೆಸ್ಟ್ ಅಲ್ಲೇ ಎಲ್ಲ ತರ ಮಾಡ್ದೆ. ಎಲ್ಲ ಆದ್ಮೇಲೆ ಸರ್ ಅವ್ರ ಅಣ್ಣ ಫೋನ್ ಮಾಡ್ತಾನೆ ಸರ್, ನಮ್ಮ ಒಡವೆ ಯಾಕಪ್ಪ ಇಟ್ಕೊಂಡಿದ್ಯಾ ನೀನು ಅಂತ ಅವ್ರ ಅಣ್ಣ ಫೋನ್ ಮಾಡ್ತಾನೆ ಸರ್. ಓ, ಅಂದ್ರೆ ನಿಮ್ಗೆ ಆಪರೇಷನ್ ಟೈಮಲ್ಲಿ ಕೊಟ್ಟಿದ್ದು ಒಡವೆ? ಆಪರೇಷನ್ ಟೈಮಲ್ಲಿ ಹೆಲ್ಪ್ ಮಾಡಿದ್ರಲ್ಲ ಅದು. ನಾನು ಹೇಳಿದೆ, ನೋಡಮ್ಮ ನೀನ್ ಕೊಡೋದು ನಮ್ಗೆ ಯಾರಿಗೂ ಗೊತ್ತಾಗಬಾರದು, ಯಾಕಂದ್ರೆ ನಿನ್ನ ವ್ಯವಹಾರ ನಾನು ಎಷ್ಟು ಇದು ಪರವಾಗಿಲ್ಲ, ನೀನ್ ಇನ್ನೊಬ್ರು ಮನೆಗೆ ಹೇಳ್ಬಾರ್ದು. ಅದು ನಿಮ್ಮ ಅಪ್ಪನ ಮನೆಗೆ ನಂಗೆ ಬೇಡ. ನಾವು ಉಪ್ಪಾರು ತಿಂದ್ರು ಬಿರಿಯಾನಿ ತಿನ್ನೋ ರೇಂಜ್ ಅಲ್ಲಿ ಇರ್ಬೇಕು.
ಅಂತ ಎಲ್ಲ ತರ ಬುದ್ಧಿವಾದ ಹೇಳಿದೆ ಸರ್ ಅವಳಿಗೆ. ಇಲ್ಲ ಕಣ್ರಿ ನಾನು ಆತರ ಹೇಳಲ್ಲ, ಆತರ ಏನೋ ಪ್ರಾಬ್ಲಮ್ ಅಂದ್ರೆ ಬೇರೆ ಏನೋ ವ್ಯವಸ್ಥೆ ಮಾಡದ ಕಣ್ರಿ ಅಂತ ಎಲ್ಲ ಹೇಳ್ಬಿಟ್ಟು ಇವಳು ಅಪ್ಪನ ಮನೆಗೆ ಹೋಗ್ಬಿಟ್ಟು ಎಲ್ಲ ಹೇಳಿದಾಳೆ ಸರ್. ಹಿಂಗೆ ಒಡವೆ ಮಡಿಕೊಂಡಿದ್ದಾನೆ, ಏನಿಗೆ ಮಡಿಕೊಂಡಿದ್ನೋ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ವರದಕ್ಷಿಣೆ ಕಿರುಕುಳ ಕೇಸ್ ಹಾಕಿಸ್ಬಿಟ್ಟು ನನ್ನ ಕೊನೆಗೆ ಅರೆಸ್ಟ್ ಮಾಡ್ಸಿದ್ರು ಸರ್. ಓಹ್, ಅಂದ್ರೆ ನೀವು ಅಷ್ಟೊತ್ತಿಗೆ ಹುಷಾರಾಗಿದ್ರಾ? ಹುಷಾರಾಗಿದೆ, ಒಂದ್ 8 ತಿಂಗಳು 9 ತಿಂಗಳಾಗಿತ್ತು. ಅಂಗಡಿಗೆ ಹೋಗ್ತಾ ಇದೆ, ಬಟ್ ಕೆಲಸ ಮಾಡ್ತಾರೆ ಇಲ್ಲ, ಹುಡುಗರು ಇದ್ರು, ಹುಷಾರಾಗಿದ್ದೆ. ಸಡನ್ಲಿ ಪೊಲೀಸ್ ಬಂದ್ರು, ಅಂಗಡಿಗೆ ಬಂದ್ಬಿಟ್ರು. ಹಿಂಗೆ ಅವಳು ಊರು ಕಳ್ಸಿದೆ, ಹಿಂಗೆ ಅಂಗಡಿಗೆ ಬಂದ್ಬಿಟ್ರು. ವರದಕ್ಷಿಣೆ ಕಿರುಕುಳ ಸ್ವಲ್ಪ ಕಿರಿಕ್ ಆಗಿತ್ತಲ್ಲ, ವರದಕ್ಷಿಣೆ ಕಿರುಕುಳ ಬಪ್ಪ ನೀನು ಅಂದ್ಬಿಟ್ಟು ಸ್ಟೇಷನ್ ಇಂದ ಬಂದೇ ಬಿಟ್ರು ಸರ್. ಓಕೆ, ಅಲ್ಲಿಂದ ಬಂದು ಕರ್ಕೊಂಡು ಹೋದ್ರು. ಸರಿ ಸರ್ ಆಯ್ತು ಮಾತಾಡೋದು. ನಮ್ಮ ಅಣ್ಣ ಸ್ವಲ್ಪ ಲಾಯರು, ಅವರೆಲ್ಲ ಬಂದ್ರು, ಮಾತಾಡಿದ್ರು, ಆಯ್ತು ಕಾಂಪ್ರೂವ್ ಮಾಡಿ ಕಳ್ಸಿದ್ರು. ಕೌನ್ಸಲಿಂಗ್ ಮಾಡಿ ಕಳ್ಸಿದ್ರು. ಏನ್ ಕಾಂಪ್ರೂವ್ ಮಾಡಿದ್ರು? ಕೌನ್ಸಲಿಂಗ್ ಅಂದ್ರೆ ಹುಡುಗಿ ಯಾವ್ದೇ ತರ ತಪ್ಪು ಮಾಡಿದ್ರೆ ನೀನ್ ಹೊಂದ್ಕೋಬೇಕು, ನೀನ್ ಯಾವ್ದೇ ತರ ತಪ್ಪು ಮಾಡಿದ್ರೆ ಹುಡುಗಿ ಹೊಂದ್ಕೋಗುತ್ತೆ ಅಂತ ನನ್ನ ಕಳ್ಸಿದ್ರು. ಸರಿ ಮೇಡಮ್ ಆಯ್ತು ಮೇಡಮ್. ನಾನು ಅವ್ರಿಗೂ ಪ್ರಶ್ನೆ ಆಗ್ತದೆ, ಮೇಡಮ್ ನನ್ನ ಇಲ್ಲಿಗೆ ಕರ್ಕ ಬಂದ್ರೆ ನೀವು ಕಾರಣ ಏನು? ವರದಕ್ಷಿಣೆ ಕಿರುಕುಳ, ಅದಕ್ಕೆ ಉತ್ತರ ಕೊಡಿ ನೀವು. ಅದಕ್ಕೆ ಉತ್ತರ ಕೊಡದೆ ನನ್ನ ಕರ್ಕ ಬಂದು ನೀವು ಕೌನ್ಸಿಲಿಂಗ್ ಮಾಡ್ತಾರೆ ಸರ್, ಏನ್ ಪ್ರಯೋಜನ ಅಂತ ಕೇಳಿದೆ ಸರ್. ತಪ್ಪ ಕೇಳೋದು? ಇಲ್ಲ ಕಣ, ನಿಮ್ ಮಿಸ್ಸಸ್ ಬಂದು ಈ ತರ ಕೊಟ್ಟಿರೋದು, ನಾವ್ ಅದಕ್ಕೆ ನಿನ್ನ ಕರ್ಕ ಬಂದು ಕೂರ್ಸಿದೀವಿ ಅಂತಂದು. ಸರಿ ಸರ್, ಅಲ್ಲಿ ಅವ್ರ ಏನ್ ಮನ್ಸಿಗೆ ಏನ್ ಬಂತೋ ಎಲ್ಲ ಆಯ್ತು, ಎಲ್ಲ ಸರಿ ಹೋಯ್ತು. ಸರಿ ಬಿಡಮ್ಮ ಆಯ್ತು, ಇದೇ ಸಂಕ್ರಾಂತಿ ಹಬ್ಬ ಸರ್, ಎಲ್ಲ ನಿಮ್ಗೆ ಕಾಲ್ ಮಾಡಿ ಮಾತಾಡದೆ, ಎಲ್ಲ ಆಯ್ತು ಸರಿ ಬಿಡಮ್ಮ ಇವತ್ ನಾಳೆ ಸರಿ ಹೋಯ್ತು ಅಂದ್ಬಿಟ್ಟು ನಾನು ಅವತ್ತು ಬಿಡಮ್ಮ ಆಯ್ತು ಬಮ್ಮ ಆಯ್ತು ಅಂದ್ಬಿಟ್ಟು ನಮ್ಮ ಮನೆಗೆ ಕರ್ಕೊಂಡ್ ಬಂದೆ. ಎಲ್ಲ ಆಯ್ತು. ಪಾಪುಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಊಟ ತಿನ್ನಿಸ್ತಿದ್ಲು, ಸಣ್ಣ ಪುಟ್ಟ ಏನೋ ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮ್ ಆದ್ಮೇಲೆ ಏನ್ ಮಾಡಲು, ಪಾಪುಗೇನೋ ಹೊಡಿತಾ ಇದ್ಲು. ನಮ್ ತಂದೆ ನೋಡ್ಬಿಟ್ರು, ನೋಡಮ್ಮ ಈ ತರ ಎಲ್ಲ ಹೊಡಿಬೇಡ, ನಮ್ಮ ಮನೇಲಿ ನೀನ್ ಆಲ್ರೆಡಿ ಸ್ಟೇಷನ್ ಮೆಟ್ಲೆಲ್ಲ ಹತ್ತಿಸ್ಕೊಟ್ಟಿದ್ಯಾ, ನಮ್ಗೆ ಇನ್ನ ತಡ್ಕೊಳಕ್ ಆಗಲ್ಲ, ಮದುವೆ ಪ್ರಶ್ನೆ. ನಾವೇನು ಮಗನ ಆಗ್ಲಿಂದ ಕಷ್ಟಪಟ್ಟವನು, ಈಗ್ಲಾದ್ರೂ ಚೆನ್ನಾಗಿರ್ತಾನೆ ಅಂತ ನೀನ್ ಮದುವೆ ನೋಡ್ಕೋಬೇಕು. ಅದು ಏನ್ ಮಾಡಿ ಸರ್, ದೊಡ್ಡದ್ ಮಾಡಿ, ದೊಡ್ಡದಂದ್ರೆ ತುಂಬಾ ದೊಡ್ಡದು, ನಮ್ಮ ಮನೆಗೆ ಪೊಲೀಸ್ ಬರೋ ಮಟ್ಟಿಗೆ ಮಾಡ್ಬಿಟ್ಲು ಮಧ್ಯರಾತ್ರಿಯಲ್ಲಿ 12 ಗಂಟೆಯಲ್ಲಿ. ಅದನ್ನ ಮಾಡಿ ಸರ್, ಅವತ್ತು ಮನೆ ಬಿಟ್ಟು ಹೋದೋಳು. ಇವತ್ತಿಗೆ 1 ವರ್ಷ ಸರ್. ಇವತ್ತಿಗೆ ಅಂದ್ರೆ 2 ಜನವರಿ 18ನೇ ತಾರೀಕು ಅವಳು ಮನೆ ಬಿಟ್ಟು ಹೋಗಿದ್ದು. ಅವತ್ತು ಹೋದವಳು ಸರ್. ಇವತ್ತಿಗೂ ನಮ್ನ ಏನು ಎಂಟು ಪಾಪನು ತೋರ್ಸಲ್ಲ, ಅವ್ರ ಒಡವೆನೂ ಬಿಡಿಸ್ಕೊಟ್ಟು ಎಲ್ಲ ಆಯ್ತು, ಎಲ್ಲ ಸಮಾಧಾನ ಆಯ್ತು. ಬಟ್ ಮನೆಗ್ ಮಾತ್ರ ನಾವ್ ಸುಮಾರು ಜನ ಅಂದ್ರೆ ಊರವರಿಂದ, ಫ್ರೆಂಡ್ಸ್ ಕಡೆಯಿಂದ, ಎಲ್ಲಾರ ಕಡೆನೂ ಫೋನ್ ಮಾಡಿಸ್ತೇವೆ ಸರ್. ಯಾವ ಕಡೆ ನಮ್ಗೆ ಯಾವ್ದೇ ತರ ರೆಸ್ಪಾನ್ಸ್ ಸಿಕ್ಕಿಲ್ಲ. ಅಂದ್ರೆ ನಾವು ಫೋನ್ ಮಾಡ್ಸಿದವ್ರಿಗೆ ಅವ್ರಿಗೆ ಬೆಲೆ ಕೊಡೋದಿಲ್ಲ ಈ ಹುಡುಗಿ. ಬರೀ ನಮ್ಮದೇ ತಪ್ಪು ಹೇಳೋದು, ತಪ್ಪು ನಮ್ಮದು ಇರುತ್ತೆ ಸರ್. ನಾನು ಸಾಚ ಅಂತ ಹೇಳೋದಿಲ್ಲ, ತಪ್ಪು ಇರುತ್ತೆ ನೋಡಮ್ಮ. ಆ ತಪ್ಪು ತಿದ್ಕೊಂಡು ಹೋಗೋಣ ಬಾ, ನಮ್ ತಂದೆ ತಾಯಿ ಜೊತೆ, ನಮ್ ತಂದೆ ತಾಯಿ ವಯಸ್ಸಾಗಿದೆ, ಬಾಳ್ಕೊಂಡ್ ಹೋಗೋಣ ಬಾ ಅಂತ ಎಲ್ಲಾ ತರ ಬುದ್ಧಿವಾದ ಹೇಳ್ದೆ ಸರ್. ಅವ್ರ ಅಮ್ಮ ಮಗಳನ್ನ ಕಳ್ಸಲ್ಲ ಅಷ್ಟೇ. ಓಲಿ ಆಯ್ತು ಬೇಡ ಬಿಡಮ್ಮ, ನಿನ್ ಮಗಳು ಕಳಿಸ್ಬೇಡ, ಡೈವರ್ಸ್ ಕೊಡು, ನಾವು ನಮ್ಮ ಜೀವನ ನಾವು ನೋಡ್ಕೋಬೇಕು ಅಂತ ಹೇಳಿದ್ರೆ ಸರ್, ಆ ಹುಡುಗಿ ಮೆಸೇಜ್ ಮಾಡ್ತಾಳೆ ನನ್ಗೆ, ನಿನ್ಗೆ ನಾನು ಡೈವರ್ಸ್ ಕೊಡಲ್ಲ, ನಿನ್ ಜೊತೆ ಬಂದು ಬಾಳಲ್ಲ, ನಿನ್ನ ಹಿಂಗೆ ಸಾಯಿಸ್ತೀನಿ ಅಂತ ಕೇಳ್ತಾಳೆ ಸರ್. ಇದಕ್ಕೇನ್ ಮಾಡ್ಬೋದು ಸರ್ ಉತ್ತರ? ತುಂಬಾ ಕ್ರಿಟಿಕಲ್ ಅಂದ್ರೆ ಸಂಬಂಧಿಕರೆಲ್ಲ ಎಲ್ಲ ಪ್ರತಿಯೊಬ್ರು ಫ್ರೆಂಡ್ಶಿಪ್ ಫೀಲ್ಡ್ ಇಂದ ಹಿಡಿದು ಪ್ರತಿಯೊಬ್ಬರ ಕಡೆಯಿಂದ ಬುದ್ಧಿವಾದ ಹೇಳ್ತಿದೀನಿ ಸರ್. ಯಾವ್ದಕ್ಕೂ ಈ ಹುಡುಗಿ ಜಗ್ಗಿಲ್ಲ. ಅಂದ್ರೆ ಯಾಕೆ ಧೈರ್ಯ ಏನು ಅಂದ್ರೆ ತವರು ಮನೆಯವ್ರು ಇದ್ದಾರೆ ಅಂತಲ್ಲ? ತವರ್ ಮನೆ ಅಂತ ಹೇಳಿಲ್ಲ ಸರ್. ಅವ್ರ ಅಣ್ಣ ಬೆಂಗಳೂರು ಕೆಲಸ ಮಾಡೋದು. ಆಕ್ಚುಲಿ ಅವ್ರ ಅಣ್ಣ ಬೆಂಗಳೂರು ಕೆಲಸ ಮಾಡೋದು, ಅವ್ರ ತಾಯಿ ಅವ್ರ ಜೊತೆ ಇದಾರೆ, ಅದೊಂದೇ ಧೈರ್ಯ ಅವ್ರಿಗೆ, ಏನೇನಲ್ಲ. ಮತ್ತೆ ಅವ್ರ ಅಣ್ಣನ ಸಪೋರ್ಟ್ ಕೂಡ ಇದೆ. ಅವ್ರ ಅಮ್ಮನ ಸಪೋರ್ಟ್ ಇದೆ. ಅವ್ರ ಅಮ್ಮನೇ ಹೇಳಿದ್ರು. ಅವ್ರ ಅಣ್ಣ 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 ಸಪೋರ್ಟ್ ಇಲ್ಲ. ಈಗ ಯಾವ್ದೇ ತರ ಅಣ್ಣ ಆದ್ರೂ ಅವನು ಮದ್ವೆ ಆಗ್ಬೇಕಲ್ವಾ ಸರ್, ಅವನು ಇನ್ನ ಮದ್ವೆ ಆಗಿಲ್ಲ.
ಅವನು ಮದುವೆ ಆಗ್ಬೇಕು, ಹೋಗಮ್ಮ ನಿನ್ ಗಂಡನ ಜೊತೆ ಬಾಳು ಅಂತ ಅವನು ಹೇಳಿರ್ಬೋದು, ಹೇಳ್ದೇ ಇರ್ಬೋದು, ನನಗೆ ಗೊತ್ತಿಲ್ಲ ಅದು. ಬಟ್ ಸಪೋರ್ಟ್ ಇದೆ ಅಂತ ಅನ್ಸಲ್ಲ. ಸಪೋರ್ಟ್ ಇದೆ ಅನ್ಸುತ್ತೆ, ಯಾಕಂದ್ರೆ ಹೇಳಕ್ ಆಗಲ್ಲ ಇವತ್ತಿನ ಕಾಲದಲ್ಲಿ. ಆಮೇಲೆ ಅವ್ರ ಅಮ್ಮ ಒಂದ್ಸಲ ಹೇಳ್ತಾರೆ, ಸರ್ ನಮ್ಮ ಹುಡುಗಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ, ನಾನೇ ಬಲವಂತವಾಗಿ ಮಾಡ್ದೆ ಅಂತ ಅವರಲ್ಲೇ ಬರ್ತಿದ್ರು. ಜಗಳ ಮಾಡುವಾಗ ಅವರಲ್ಲೇ ಬಂದಿದ್ದ ಮಾತಿದು. ಹುಡುಗಿ ಹತ್ರನೂ ಬತ್ತು ಈ ಮಾತು, ಅವ್ರ ಅಮ್ಮನ ಹತ್ರನೂ ಬತ್ತು ಮಾತು. ಹಿರಿಯರೆಲ್ಲ ಹೋಗಿ ಕೇಳಲಿಕ್ಕೆ ಹೋದಾಗ ಏನ್ ಹೇಳ್ತಾರೆ ಅವರು ಮುಂದೆ? ಅವರು ಸರ್ ಏನ್ ಹೇಳ್ತಾರೆ ಅಂದ್ರೆ, ಅವರು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾರೆ. ನಾವು ಇವಾಗ ಒಡವೆ ಕೊಡಕ್ ಹೋದಾಗ ನಾವ್ ಹೇಳ್ದು, ನೋಡಮ್ಮ ಹಿಂದೆ ಆಗಿದ್ದು ಮುಂದೆ ಆಗೋದು ಎಲ್ಲ ಮರ್ತಿ, ನಮ್ಮ ಹುಡುಗ ಒಂದ್ ಮನೆ ಮಾಡ್ತಾನೆ, ಬಂದು ನಮ್ಮ ಹುಡುಗನ್ ಜೊತೆ ಆ ತಂದೆಗೆ ಆ ಹುಡುಗನಿಗೆ ಅಪ್ಪನಾಗಿ ನಿನ್ ಮಗಳಿಗೆ ಗಂಡನಾಗಿ ಬಾಳ್ಕ ಹೋಯ್ತಾನೆ, ಅವನಿಗೊಂದ್ ದಾರಿ ಮಾಡಿ ಕೊಡಿ. ಅವನೇನ್ ಒಳ್ಳೆ ಕೆಟ್ಟ ಹುಡ್ಗ ಅಲ್ಲ, ಅವನು ಬುದ್ಧಿವಂತ, ಎಲ್ಲಾ ತರ ನಡ್ಕೊಂಡ್ ಹೋಗ್ತಾನೆ, ತಂದೆ ತಾಯಿ ಸಾಕ್ತಾನೆ, ಜೊತೆ ನಿನ್ನೂ ಸಾಕ್ತಾನೆ, ಮಗನ್ನೂ ಸಾಕ್ತಾನೆ. ಬಮ್ಮ ಅಂತ ಅಂದ್ರೆ ನಾವು ಬರೋದಿಲ್ಲ, ನಾವು ಈಗ ಬರಲ್ಲ, ನಮ್ಗೆ ಈಗ ಬರಕ್ ಆಗಲ್ಲ, ಯೋಚನೆ ಮಾಡಿ ಬರ್ತೀವಿ ನಾವು. ಅಂದ್ರೆ ಅವ್ರು ಕೊಡೋ ಕಾರಣ ಏನು? ಬರಲ್ಲ ಅನ್ನೋದಕ್ಕೆ ಕಾರಣ ಏನ್ ಕೊಡ್ತಾರೆ? ಕಾರಣನೇ ಇಲ್ಲ, ಇಷ್ಟೇ. ನಾವು ಇವಾಗ ಟೈಮ್ ಸರಿಗಿಲ್ಲ, ಇವಾಗ ಬರಲ್ಲ, ನಾವು ಇನ್ನೊಂದ್ ತಿಂಗ್ಳು ಬಿಟ್ಟು ನೋಡಿಲ್ಲ, ಇನ್ನೊಂದ್ ತಿಂಗ್ಳು ಬಿಟ್ಟು ನೋಡದ ಅಂತಾನೆ ಇವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಸರ್. ನನ್ನಲ್ಲಿ ಈಗ ಏನಂದ್ರೆ, ನನ್ನ ಫ್ರೆಂಡ್ಶಿಪ್ ಫೀಲ್ಡ್ ಅಲ್ಲ ನೋಡಿ ನನಗೆ ಒಂಟಿತನ ಕಾಡ್ತಾ ಇದೆ. ಇತ್ತಗೆ ಮನೆಯವರು ಯಾವ್ದೇ ತರ ತಲೆ ಕಟ್ಸ್ಕೊತಲ್ಲ, ಯಾಕಂದ್ರೆ ಇವಳು ಸಖತ್ ಅವಮಾನ ಮಾಡಿದಾಳೆ ನಮ್ಗೆ. 2 ಸಲ ಪೊಲೀಸ್ ಕಳ್ಸಿ, ನಾವ್ ಯಾವತ್ತು ಪೊಲೀಸು ಅನ್ನ ಮೆಟ್ಲೆತ್ತದವ್ರಲ್ಲ ನಾವು ಮನೇಲಿ. ನಮ್ಮ ಅತ್ತ ಅಂತ ತುಂಬಾ ಕುಟುಂಬ, ತುಂಬಾ ಗೌರವದಿಂದ ಬಾಳ್ದವ್ರು ನಾವು. ಎಲ್ಲಾ ತರ ಪೊಲೀಸ್ ಕಳ್ಸಿ ಮಾಡ್ಸಿರಿ, ಸ್ಟೇಷನ್ ಮೆಟ್ಲೆಲ್ಲ ಹತ್ಸಿ ನನ್ನ ಅರೆಸ್ಟ್ ಮಾಡ್ಸಿರೋಳು ಅವಳು. ನನ್ನ ಮಗನ್ಗೆ ಈ ತರ ಮಾಡ್ದವಳು ಅಂತ ನಮ್ ತಂದೆಗೂ ನೋವಿದೆ, ತಾಯಿಗೂ ನೋವಿದೆ, ನಾನು ಒಪ್ಕೋತೀನಿ. ಅವ್ರೆಲ್ಲಾನು ಬಿಟ್ಟು ನಾನು ಬಮ್ಮ ಆಯ್ತು ಪರವಾಗಿಲ್ಲ, ನಾನು ಇನ್ನ ಒಂದು ಮನೆ ಮಾಡಿ ನಾನು ಬಾಳಿಸ್ತೀನಿ, ನನ್ನ ಮಗನ್ಗೋಸ್ಕರನಾರು ನಾನು ಬರ್ತೀನಿ, ನನ್ನ ಮಗನ್ಗೋಸ್ಕರನಾರು ನಿನ್ ಜೊತೆ ನಾನು ಬಾಳ್ತೀನಿ ಅಂತ ಬಂದಾಗೆ ನಾನೇ ಹೋಗಿ ಕಾಡಿ ಬೇಡಿದೀನಿ. ನನ್ ಮಗ 2 ವರ್ಷಕ್ಕೆ ತಂದೆ ಇಲ್ಲ ಅಂತ ಬಾಳಬಾರದು ಕಣಮ್ಮ, ಬೇಡ ಕಣಮ್ಮ ಬಮ್ಮ ಅಂತ ಬಾಯಿ ತುಂಬಾ ಕರೆದೀನಿ. ಅವಳು ಯಾವುದೇ ಕಾರಣಕ್ಕೂ ನಾನು ಬರ್ತೀನಿ ನಡೀರಿ ಅಂತ ಅವಳ ಬಾಯಲ್ಲಿ ಬಂದಿಲ್ಲ ಇವತ್ತವರೆಗೂ. ಇದ್ರಿಂದ ನನಗೆ ಏನಾಗ್ತಾ ಇದೆ ಅಂದ್ರೆ, ತುಂಬಾ ಒಂಟಿ ಕಣ ಕಾಣ್ತಾ ಇದೆ. ನಾನು ಏನ್ ಸಂಪಾದನೆ ಮಾಡೋ ಏನ್ ಪ್ರಯೋಜನ? ಬಟ್ ನೀವು ಡೈವರ್ಸ್ಗೆ ಅಪ್ಲೈ ಮಾಡಿಲ್ವಾ ಸರ್? ಡೈವರ್ಸ್ ಅಪ್ಲೈ ಮಾಡಿ 2 ಸಲ ನೋಟಿಸ್ ಕಳ್ಸಿರಿ. ನೋಟಿಸ್ ಕಳ್ಸಿದ್ಮೇಲೆ ಆ ಹುಡುಗಿ ಮೆಸೇಜ್ ಮಾಡ್ದಾಳೆ ನನ್ಗೆ, ನೀನು ಲಾಯರ್ ಅಲ್ಲ ಕಣ, ಜಡ್ಜ್ ನನ್ನ ಮನೆ ಮುಂದೆ ಕಳ್ಸಿದ್ರು ನಾನು ಯಾವ್ದೇ ತರ ಉತ್ತರ ಕೊಡಲ್ಲ ಕಣ, ಏನೋ ಮಾಡ್ತೀಯ ನೀನು ಅಂತ ಮೆಸೇಜ್ ಮಾಡ್ತಾಳೆ ಸರ್. ವಾಯ್ಸ್ ರೆಕಾರ್ಡ್ ಕಳಿಸ್ತಾಳೆ ನನಗೆ. ಆ ರೆಕಾರ್ಡ್ ಕೇಳಿ ನನ್ಗೆ ಬೇಜಾರಾಗತ್ತ ಆತರ. ಅಲ್ಲ, ನಿಮ್ಗೆ ಗೊತ್ತಿರ್ಬೇಕು ಅಂದ್ಕೊಳ್ತೀನಿ, ಉತ್ತರ ಕೊಡ್ತಾ ಇಲ್ಲ, ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರ್ತಿಲ್ಲ ಅಂದ್ರೆ ಅದಕ್ಕೂ ಒಂದು ಮಾರ್ಗ ಇದೆ, ನಿಮ್ ಲಾಯರ್ ಕೇಳಿ. ನಮ್ ಲಾಯರ್ ಎಲ್ಲದಕ್ಕೂ ರೆಡಿ ಇದಾರೆ ಈಗ ಅದಕ್ಕೆ. ಅಲ್ಲ, ಉಳಿದಿರೋ ದಾರಿ ಅದನ್ನ ಬಿಟ್ರೆ ಬೇರೆ ಏನಿದೆಯಪ್ಪ? ನೆನ್ನೆ ಒಬ್ರು ಫೋನ್ ಮಾಡಿದ್ರು, ಅವ್ರ ಹೆಸರು ಮರೆತು ಬಿಟ್ಟೆ, ಬಟ್ ಅವರು ಹಿಂಗೆ ಸ್ವಂತ ಹೆಂಡತಿಯ ಚಿಕ್ಕಪ್ಪನ ಮಗನಿಂದ ಸಂಸಾರ ಹಾಳಾದಾಗ, ನನಗೆ ಅವನೇ ಬೇಕು, ಮಗನೂ ಬೇಡ ಗಂಡನೂ ಬೇಡ ಅನ್ನೋ ಹಂತಕ್ಕೆ ಬಂದಾಗ, ಎಷ್ಟೇ ಸರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಕಡೆಗೆ ಆಗ್ತಾ ಇಲ್ಲ ಅಂದಾಗ ಡೈವರ್ಸ್ಗೆ ಅಪ್ಲೈ ಮಾಡಿದಾಗ ಅವ್ರು ಅದಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದಾಗ ಅದಕ್ಕೊಂದು ದಾರಿ ಇದೆಯಂತ ಅಲ್ಲಿ. ನಮ್ಗೆ ಅದನ್ನ ಸರಿಪಡಿಸಿ ಹೇಳ್ತಾರ ಯಾರು ಇಲ್ಲ. ಯಾಕಂದ್ರೆ ಈ ಕಡೆ ಇವಳು ಅವಮಾನ ಮಾಡಿರೋ ರೀತಿಗೆ ನಮ್ಮ ಸಂಬಂಧಿಕರೇ ಆಗಲಿ, ತಂದೆ ತಾಯಿನೇ ಆಗಲಿ, ಯಾರು ಹೆಲ್ಪ್ ಮಾಡ್ತಲ್ಲ ಈಗ. ಅಲ್ಲ, ಅವ್ರು ಯಾರು ಹೆಲ್ಪ್ ಬೇಕಿಲ್ಲ, ಅವ್ರು ಲಾಯರ್ ಸಲಹೆ ಬೇಕಲ್ಲಪ್ಪ. ಈ ಕಾನೂನಾತ್ಮಕವಾಗಿ ಹೋಗೋದ್ರಿಂದ ಇಡೀ ಊರೇ ನಿನ್ನ ಜೊತೆ ನಿನ್ಕೊಂಡು ಜೈಕಾರ ಹಾಕಿದ್ರು ಅದಕ್ಕೆ ಅರ್ಥ ಇಲ್ಲ. ಅದು ಕಾನೂನಾತ್ಮಕವಾಗಿ ದಾರಿಗಳಿರ್ತವೆ, ಅದು ಅವರು ಯೋಗ್ಯರ ಬಳಿ ಹೋಗಿ ಸಲಹೆ ತಗೊಂಡು ಅದ್ರ ಪ್ರಕಾರ ನಡಿಬೇಕು. ನೋಡಪ್ಪ, ಇಲ್ಲಿ ಈಗ ಮಗ ಇದ್ದಾನೆ, ಅವಳೇ ಹೇಳುತ್ತಿದ್ದಾಳೆ ಈ ಸಮಯದಲ್ಲಿ, ಈಗ ಅವ್ರ ಅಮ್ಮ ಇರೋವರೆಗೂ, ಅವ್ರ ಅಣ್ಣ ಹೋಗ್ದು ಆಚೆ ಹಾಕೋವರೆಗೂ ಇಲ್ಲಿವರೆಗೂ ಏನೋ ಅವಳು ಮೆರಿತಾಳೆ ಸರ್, ಆಮೇಲೆ ಬಂದೇ ಬರಬೇಕು. ಬರದೇ ಹೋದ್ರೂ ಮುಂದೊಂದು ದಿನ ಮಗ ದೊಡ್ಡವನಾದ್ಮೇಲೆ ನನ್ನ ಬಳಿ ಬರ್ತಾನೆ ಅನ್ನೋ ನಂಬಿಕೆಯಲ್ಲಿ ನಾನು ದುಡಿತೀನಿ ಸರ್, ಸೇವಿಂಗ್ಸ್ ಮಾಡ್ತೀನಿ, ಅಪ್ಪ ಅಮ್ಮನ ನೋಡ್ಕೊಳ್ತೀನಿ. ಮುಂದೊಂದು ದಿವಸ ಅವನು ಬಂದಾಗ ನಾನು ಅವನಿಗೆ ಏನು ಮಾಡಬೇಕು ನಾನು ಮಾಡ್ತೀನಿ, ನಾನು ದುಡಿತೀನಿ ಸರ್. ಒಂದು ಹಿಂಗಿರಿ.
ಇಲ್ವಾ ಅವಳು ಬೇಡ ಸರ್ ನನಗೆ ಅವಳು ಇಷ್ಟೆಲ್ಲ ನಿನ್ನನ್ನು ನರಳಿಸ್ತೀನಿ, ನಾನು ಡೈವರ್ಸು ಕೊಡಲ್ಲ, ಈ ಮಟ್ಟಿಗಿರುವ ಒಬ್ಬ ರಾಕ್ಷಸಿ ಜೊತೆ ನಾನು ಬದುಕೋಕೆ ತಯಾರಿಲ್ಲ ಸರ್. ಹಾಗಾಗಿ ಈಗ ನಾನು ಒಂಟಿ ಆಗ್ಬಿಟ್ಟಿದ್ದೀನಿ, ನನ್ನನ್ನು ಒಂಟಿತನ ಕಾಡುತ್ತೆ, ನನ್ನ ಸ್ನೇಹಿತರೆಲ್ಲ ಹಂಗಿದ್ದಾರೆ ಹಿಂಗಿದ್ದಾರೆ. ನೋಡಪ್ಪ, ಒಂಟಿತನ ಅನ್ನುವಂಥದ್ದು ಮನುಷ್ಯನಿಗೆ ಅದು ಒಳ್ಳೆಯದಲ್ಲ. ಅಂದರೆ ಒಂಟಿತನ ಬೇರೆ, ಏಕಾಂಗಿತನ ಬೇರೆ. ಒಂಟಿತನದಲ್ಲಿ ಏನು ಅನಿಸುತ್ತೆ ಅಂದರೆ, ಅಯ್ಯೋ ನನ್ನ ಬದುಕು ಯಾಕೆ ಹಿಂಗಾಯಿತು, ನಾನು ಯಾಕೆ ಹಿಂಗಾಗ್ಬಿಟ್ಟೆ, ನಾನು ಒಬ್ಬನೇ ಇದ್ದೀನಲ್ಲಪ್ಪ, ನನ್ನ ಜೊತೆ ಯಾರೋ ಇರಬೇಕಿತ್ತು ಅಂತ ಒಂಟಿತನದಲ್ಲಿ ಅನಿಸುತ್ತೆ. ಬಟ್ ಏಕಾಂಗಿತನ ಇದೆಯಲ್ಲ, ಅದು ಎಲ್ಲ ನೋವು, ನಂಬಿಕೆ ದ್ರೋಹಗಳೆಲ್ಲವನ್ನು ನೋಡಿ ಏಕಾಂಗಿತನದಲ್ಲಿ ಇನ್ನೂ ಏನೋ ಬೇಕು ಅನ್ನೋ ಭಾವನೆ ಇರಲ್ಲ. ಒಂಟಿತನದಲ್ಲಿ ಇನ್ನೂ ಏನೋ ಬೇಕು ಅನ್ನೋ ಭಾವನೆ ಇರುತ್ತೆ. ಹೌದಲ್ಲ? ಏಕಾಂಗಿತನ ಅಂದರೆ ನನಗಿನ್ನೇನು ಬೇಡಪ್ಪ, ಎಲ್ಲ ನೋಡಿ ಎಲ್ಲರದು ಇಷ್ಟೇ, ನಾನು ಬದುಕೋ ದಾರಿ ನಾನು ನೋಡ್ಕೊಳ್ತೀನಿ ಅಂದರೆ ಒಂದು ಅಂತಿಮವಾಗಿ ಎಲ್ಲರ ಮೇಲೂ ನಂಬಿಕೆ ಕಳ್ಕೊಂಡು ಇದು ಯಾವುದು ಹಂಗಿಲ್ಲ, ಯಾವುದು ಸರಿ ಇಲ್ಲ ಅಂತ ಗೊತ್ತಾದಾಗ ನನಗಿನ್ನೇನೂ ಬೇಡ ಅನ್ನೋ ಸ್ಥಿತಿ ಬರುತ್ತಲ್ಲ, ಅದು ಏಕಾಂಗಿತನ. ಒಂಟಿತನ ಇದೆಯಲ್ಲ, ಅದು ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಕೊಂಡು ನೋಡು, ಅವ್ರು ಹಂಗಿದ್ದಾರೆ, ನಂದು ಒಂದು ಜೀವನನ, ಒಂದು ಹುಡುಗಿ ಫೋನ್ ಮಾಡಲ್ಲ, ಒಂದು ಹುಡುಗ ಮೆಸೇಜ್ ಮಾಡಲ್ಲ, ಒಂದು ಫ್ರೆಂಡ್ ಇಲ್ಲ, ಹೆಂಡತಿ ಸರಿ ಇಲ್ಲ, ನಂದು ಒಂದು ಈ ಒಂಟಿತನ ಇದೆಯಲ್ಲ, ನಮ್ಮನ್ನು ನೀನು ಒಬ್ಬನೇ ಇದೆಯಾ, ಇನ್ನು ಯಾರನ್ನೋ ಹಿಂಗಂದು ಒಂದು ಯಾವುದೋ ಆತುರವಾಗಿ ನಾವು ಒಂದು ಕೆಟ್ಟ ಆಯ್ಕೆ ಮಾಡಿಬಿಡ್ತೀವಿ. ಅದಕ್ಕೆ ಮನುಷ್ಯನಿಗೆ ಏಕಾಂಗಿತನ ಇರಬೇಕು, ಒಂಟಿತನ ಇರಬಾರ್ದು. ಮಗ ಇದ್ದಾನೆ ಸರಿ, ನನಗೀಗ ಮಗನೂ ಅವಳ ಜೊತೆ ಇರೋದ್ರಿಂದ ಅವನಿಗೂ ಕೆಟ್ಟ ಬುದ್ಧಿ ಕಳಿಸಿ ಬಹುಶಃ ನನ್ನ ಬದುಕಿಗೆ ಅವನು ಬರೋ ಥರ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋ ಥರ ಅವಳು ಮಾಡಲ್ಲ. ಸರಿ, ನಾನೀಗ ಲಾಯರ್ನ, ಅದು ಇನ್ನೂ 2 ವರ್ಷ ಆಗಲಿ 3 ವರ್ಷ ಆಗಲಿ, ನಾನು ಇನ್ನೊಂದು ಮದುವೆ ಆಗಬೇಕು, ಇನ್ನೇನೋ ಮಾಡಬೇಕು, ಅದೆಲ್ಲ ಆಮೇಲೆ ಸರ್. ಮೊದಲು ದುಷ್ಟರಿಂದ ನನ್ನನ್ನು ನಾನು ಮುಕ್ತಿ ಕೊಡಿಸ್ಕೊಳ್ಳೋಕೆ ಅದಿನ್ನೂ 5 ವರ್ಷ ತಗೊಳ್ಳಿ, ತೊಂದರೆ ಇಲ್ಲ. ಆದರೆ ಬದುಕಲ್ಲಿ ತಂದೆ ತಾಯಿ ಇದ್ದಾರೆ, ಅವ್ರ ಕಷ್ಟ ಸುಖ ಅಥವಾ ಅವ್ರೊಂದು ಕಡೆಗಾಲದಲ್ಲಿ ನೋಡ್ಕೊಳ್ಳಿ. ಈ ಡೈವರ್ಸ್ ಕೊಡಲ್ಲ ಅಂತ ಹಠ ಇದ್ದವರು ಎಂಥವ್ರ ವಿರುದ್ಧ ಹೋರಾಡಲಿಕ್ಕೆ ಅಂತಲೇ ಕಾನೂನಲ್ಲಿ ಒಂದು ಒಳ್ಳೆ ದಾರಿ ಇದೆ. ಅದನ್ನು ಕಾನೂನಾತ್ಮಕವಾಗಿ ಸ್ವಲ್ಪ ದುಡ್ಡು ಕೊಟ್ಟು ಏನೋ ಒಂದು ಮಾಡಿ ಒಬ್ಬರು ಒಳ್ಳೆ ಲಾಯರ್ನ ಹಿಡಿದು ಈ ಹೆಣ್ಣು ಮಕ್ಕಳು ಇಂಥ ತಾಯಿ ಮಾತು ಕೇಳಿಕೊಂಡು ಅಥವಾ ನಾನು ನಿನ್ನನ್ನು ನಿಮ್ಮ ಕಡೆ ತಪ್ಪಿದ್ದೋ ಇಲ್ವೋ ಅದು ನಿಮಗೆ ಬಿಡ್ತೀನಿ, ದೇವ್ರಿಗೆ ಬಿಡ್ತೀನಿ, ಅದು ಅವನು ನೋಡ್ಕೊಳ್ಳಿ. ಆದರೆ ನೀವು ಹೇಳಿರೋ ಕತೆ ಪ್ರಕಾರ ಹೋದರೆ ಆ ಹೆಣ್ಣು ಈ ಸಮಯದಲ್ಲಿ ಏನು ತನ್ನ ತವರು ಮನೆಯ ಬಾಗಿಲು ತೆರೆದಿದೆ ಅನ್ನೋ ಕಾರಣಕ್ಕೆ ಈ ರೀತಿ ನಾನು ನಿನಗೆ ಡೈವರ್ಸು ಕೊಡಲ್ಲ, ನೀನು ನೆಮ್ಮದಿಯಾಗಿ ಬದುಕೋಕ್ಕೂ ಬಿಡಲ್ಲ, ನರಳಿಸ್ತೀನಿ ಅನ್ನೋ ಈ ದುಷ್ಟತನದ ಈ ಹಂತ ಕಡೆಗೆ ನಿನ್ನ ಮಗನನ್ನು ಅನಾಥನನ್ನಾಗಿ ಮಾಡುತ್ತೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಹೆಣ್ಣಾಗಿ ಈ ಮಟ್ಟಿನ ದುಷ್ಟತನವನ್ನು ತೋರುವುದಿದೆಯಲ್ಲ, ಅದು ತುಂಬ ದಿನ ಉಳಿದು ಅದು ಬೇಗ ಆರೋಗುತ್ತೆ. ಅರ್ಥ ಆಯ್ತಲ್ಲ? ಆಗಿರಬೇಕಾದಾಗ ಇಂಥ ದುಷ್ಟರಿದ್ದಾರಲ್ಲ ಇವರು, ಅಂದರೆ ಮಧ್ಯರಾತ್ರಿ ಪೊಲೀಸ್ನವ್ರು ಕರ್ಕೊಂಡು ಬಂದು ಅಲ್ಲಿ ಏನೂ ಆಗಿಲ್ಲ, ಅಂಥದ್ದೇನೋ ಕೊಲೆ ನಡೆದಿಲ್ಲ, ಚಿಕ್ಕ ವಿಚಾರಕ್ಕೆಲ್ಲ ಈ ಮಟ್ಟಕ್ಕೆ ಹೋಗುವಂಥ ಈ ಮನಸ್ಥಿತಿಗಳ ಜೊತೆ ಅವರೇ ಬಂದು ನಾಳೆ ಕಾಲಿಗೆ ಬಿದ್ದರೂ ನೀವಿರಬಾರ್ದು. ಅಂದರೆ ನನಗೆ ಇದು ಬೇಡ ಅನ್ನೋಷ್ಟು ರೋಸಿ ಹೋಗಿರಬೇಕಾದಾಗಲೂ ನಾನು ಮತ್ತೆ ಅವರನ್ನು ನಾನು ಹೇಳೋದು, ಇವತ್ತು ಕಾನೂನು ತೀರ್ಪು ಕೊಡೋ ಹಂತಕ್ಕೆ ಬದುಕೆ ಮುಗಿದು ಹೋಗಿರ್ತವೆ. ಅರ್ಥ ಆಯ್ತಲ್ಲಪ್ಪ? ಇಲ್ಲಿ ನಾವೇ ತೆಗೆದುಕೊಳ್ಬೇಕಾದ ಒಂದಷ್ಟು ನಿರ್ಧಾರ ಇದ್ದಾವೆ. ಆ ನಿರ್ಧಾರಗಳು ನಮ್ಮಿಂದ ಆಗಬೇಕು. ಕಾನೂನಾತ್ಮಕವಾಗಿ ಏನು ಮಾಡಬೇಕು, ಒಬ್ಬ ಲಾಯರ್ನ ಇಟ್ಕೊಂಡು ನಿಮ್ಮ ದುಃಖವನ್ನೆಲ್ಲ ಅವ್ರ ಹತ್ರ ಹೇಳಿದಾಗ ಆ ಲಾಯರ್ ಕೇವಲ ನಿಮಗೆ ಲಾಯರ್ ಆಗಲ್ಲ, ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಳ್ಳೊಬ್ಬ ಮನುಷ್ಯ ಆಗಿರಬೇಕಾತ. ಆಗ ಅಳಬೇಡಪ್ಪ, ಇದಕ್ಕೆ ದಾರಿ ಇದೆ, ಯೋಚನೆ ಮಾಡಬೇಡ. ಹೀಗೆ ಒಂದು ಹೆಣ್ಣಿಗೆ ಮಾತ್ರ ಸುಮ್ಮನೆ ಆಕೆ ಕೈಯನ್ನು ಮುಟ್ಟಿದ್ರೆ ಅದನ್ನು ರೇಪ್ ಅಂತ ನೀವು ಭಾವಿಸೋದಾದರೆ, ಒಂದು ಗಂಡಿನ ಇಡೀ ಬದುಕಂತಂದು ಬೀದಿಲಿ ಹಾಕಿದ್ಲಲ್ಲ, ಅವಳಿಗೇನು ಮಾಡಬೇಕು ನಾವು? ಅಂದರೆ ಇಲ್ಲಿ ಈ ಹೆಣ್ಣಿನ ಕಣ್ಣೀರಿಗೆ ಸಿಕ್ಕಷ್ಟು ಬೆಲೆ ಈ ಸಮಾಜದಲ್ಲಿ ಗಂಡಿನ ಕಣ್ಣೀರಿಗೆ ಸಿಗಲಿಕ್ಕಿಲ್ಲ. ನಿಜ ಸರ್. ಅದಕ್ಕೆ ನಾನು ಯಾಕಂದ್ರೆ ತುಂಬಾ ಸರ್, ನಾನು ಬೆಳಿಗ್ಗೆ 8 ಗಂಟೆಗೆ ಅಂಗಡಿ ಅಂದ್ರೆ 9 ಗಂಟೆವರೆಗೂ ಅಂಗಡಿಯಲ್ಲಿ ಇರ್ತೀನಿ. ತುಂಬಾ ನೋವು ಮರ್ಸುತ್ತೆ ನನ್ನ ಕೆಲಸ, ನನ್ನ ನೋವು ಮರ್ಸುತ್ತೆ. ಕೆಲಸ ಬಿಟ್ಟ ಮೇಲೆ ನನ್ನ ನೋವು ಅರ್ಥ ಮಾಡಿಸುತ್ತೆ. ನನಗೊಬ್ಬ ಮಗ ಇದ್ದಾನೆ, ಅಪ್ಪ ಬಾ ಮನೆಗೆ, ಅಪ್ಪ ಬಾ, ಅದೆಲ್ಲ ಕಣ್ಣಲ್ಲಿ ನೀರು ಬರ್ಸುತ್ತೆ ಸರ್ ನನಗೆ.
ಅರ್ಥ ಆಗುತ್ತಪ್ಪ. ಬಟ್ ನಾನು ಹೇಳೋದು, ಈ ಹೆಣ್ಣು ನಿನ್ನ ಮನೆಗೆ ಬಂದು ಬದುಕಲ್ಲ. ಕೇಳಿಸ್ಕೊ, ಅವಳ ಉದ್ದೇಶವೇ ಬೇರೆ ಇದೆ. ಆ ಮಗು ಕೂಡ ನಿನ್ನ ಹಂತದವರೆಗೂ ತಲುಪುತ್ತೆ ಅಂತ ನಾನು ಖಾತ್ರಿಯಾಗಿ ಹೇಳಲ್ಲ. ಆದರೆ ಒಂದೊಂದು ಸತ್ಯ, ಯಾವ ಅಣ್ಣ ಇದ್ದಾನೆ ಆ ಅಣ್ಣನ ಒತ್ತಾಯದಿಂದ ಈ ಕಡೆ ನೀನೂ ಇಲ್ಲ ತವ್ರ ಮನೆಯೂ ಇಲ್ಲ ಅನ್ನೋ ಅತಂತ್ರ ಸ್ಥಿತಿಗೆ ಆಕೆ ಬರ್ತಾಳೆ. ಯಾಕಂದರೆ ತನ್ನ ಅಣ್ಣ ಮುಂದೊಂದು ದಿವಸ ಹೀಗೆ ಮದುವೆ ಆಗಿರೋ ಹೆಣ್ಮಗಳು ಏನೋ ಮಾಡ್ಕೊಂಡು ಇಲ್ಲಿ ಬಂದು ಡೈವರ್ಸು ಕೊಡದೆ ಬಂದು ಮನೇಲಿ ಕೂತಿದ್ದಾಳೆ ಎಂದಾಗ ಇದು ಭಾಳ ದೊಡ್ಡ ಮಟ್ಟಕ್ಕೆ ಹೊಡೆತ ಕೊಡೋದು ಆ ಪುರುಷನಿಗೆ. ಯಾರು ಅವ್ರ ಅಣ್ಣ ಅಂತ ಇದ್ದಾನಲ್ಲ ಆತನಿಗೆ. ಅಲ್ಲಿಂದ ಈಕೆಗೆ ನರಕ ಶುರುವಾಗುತ್ತೆ. ಬಟ್ ನಾನು ಹೇಳೋದು, ಮುಂದಿನ ಏಪ್ರಿಲ್ ಸಮಯದವರೆಗೂ ನೀವು ಕಾದು ನೋಡಿ. ಸರ್ ಆಲ್ರೆಡಿ 1 ವರ್ಷ ಆಗಿದೆ. ನಾನು ಹೇಳೋದು ಕೇಳಪ್ಪ, ಏಪ್ರಿಲ್ ಸಮಯದವರೆಗೂ ಕಾದು ನೋಡಪ್ಪ. ಆದರೆ ನಾನು ಒಂದೇ ಮಾತಿಗೆ ಹೇಳ್ತೀನಿ, ಕಾಯು ಅನ್ನೋದಕ್ಕೆ ಒಂದು ಬೇರೆ ಅರ್ಥ ಇದೆ, ಅದು ನಿನಗೆ ಕಾಲಕ್ರಮೇಣ ಗೊತ್ತಾಗುತ್ತೆ. ಆದರೆ ಇದು ಬರಲ್ಲ ಅಂತ ನಾನು ಒಂದೇ ಸಾರಿ ಹೇಳಿದ್ದೀನಿ. ಅದು ನಿಂದಲ್ಲ. ಕಾಯು ಯಾಕೆ? ಯಾಕಂದರೆ ಇಲ್ಲಿಂದ ಇತ್ತೀಚೆಗೆ ನೀವು ಏನು 2-3 ತಿಂಗಳು ನಿಮ್ಮನ್ನು ನೀವು ಸುಮ್ಮನೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಯಾವುದೇ ಆ್ಯಕ್ಷನ್ ತಗೊಳ್ಳದೆ ಸುಮ್ಮನೆ ಇರೋದಿದೆಯಲ್ಲ, ಇಲ್ಲಿ ನಿಮಗೆ ಇನ್ನೊಂದಷ್ಟು ಇದರಿಂದ ಆಚೆ ಬರಲೇಬೇಕು ಅನ್ನೋದಕ್ಕೆ ಇನ್ನೊಂದಷ್ಟು ಗಟ್ಟಿ ಕಾರಣ ಸಿಗ್ತವೆ. ಅರ್ಥ ಆಯ್ತಲ್ಲ? ಆದರೆ ಇಲ್ಲಿ ಅಯ್ಯೋ ನಾನು ಒಂಟಿ, ಅಯ್ಯೋ ನಾನು ಬದುಕು ಹಿಂಗಾಯಿತು, ಅಯ್ಯೋ ನನಗೆ ಜೀವನ ಬೇಜಾರು. ಇಲ್ಲ, ನೀವು 4 ಜನ ಕೆಲಸ ಕೊಟ್ಟಿದ್ದೀರಿ. ನಿಮ್ಮ ದುಃಖದಲ್ಲಿ ಆ ಕೆಲಸವನ್ನು ನೀವು ಮುಚ್ಚೋದಾದರೆ ನೀವು ನಿನಗೆ ಬೇಡ, ನೀನು ಯಾರಿಗೆ ಬೇಡವೋ ಆ ಹೆಣ್ಣಿಗೆ ಬದುಕೇನು ಹಾಳಾಗಲ್ಲ. ಬಟ್ ನಿನ್ನನ್ನು ನಂಬಿಕೊಂಡು 4 ಜನ ಕೆಲಸ ಮಾಡ್ತಿದ್ದಾರೆ. ಹೌದು, ಅವ್ರಿಗೂ ಎಲ್ಲೋ ಹೊರಗಡೆ ಕೆಲಸ ಸಿಗಬಹುದು. ಆದರೆ 4 ಜನ ಒಂದು 4 ಮನೆಯನ್ನು ಬೆಳಗಿದ ಪುಣ್ಯ ನಿಮಗೆ ಸಿಗ್ತಾ ಇದೆ. ಈ ಒಂದು ಮನೆಯನ್ನು ತೊಳೆದವಳಿಗೋಸ್ಕರ 4 ಮನೆ ಪುಣ್ಯವನ್ನು ನೀನು ಕೆಡಿಸ್ಕೊಳ್ಬೇಡ. ಅರ್ಥ ಆಯ್ತಲ್ಲಪ್ಪ? 4 ಜನಕ್ಕೆ ಕೆಲಸ ಕೊಡುವ ಶಕ್ತಿ ಎಷ್ಟು ಜನಕ್ಕಪ್ಪ ಸಿಗ್ಲಿಕ್ಕೆ ಸಾಧ್ಯ? ತುಂಬಾ ಓದಿರೋರ್ಗೂ ಸಿಗಲ್ಲ ಸರ್. ಹೌದಲ್ವಾ? ನಾನು ಹೇಳೋದು ನೋಡಿ ಸರ್, ಜಗತ್ತಲ್ಲಿರೋ ಎಷ್ಟೋ ಸಾಧಕರು, ಎಷ್ಟೋ ಮಹನೀಯರು, ಯಾವಾಗ ಮಹನೀಯರು ಅವರು ಶುರುವಿನಲ್ಲಿ ಹೆಂಡತಿ ಮಕ್ಕಳು ಚೀಟಿ EMI ಹಿಂಗೆ ಇದ್ದರು. ಯಾವುದೋ ಒಂದು ವಿಚಾರ, ಹೆಂಡತಿ ತೀರು ಹೋದ್ಲು, ಮಕ್ಕಳು ತೀರು ಹೋದ್ರು, ಗಂಡ ತೀರು ಹೋದ್ರು, ಇಲ್ಲ ಬಿಟ್ಟು ಹೋದರು, ಏನೋ ಒಂದು ಆಯಿತು. ಆಗ ಅವ್ರಿಗನ್ನಿಸ್ತು, ಇಲ್ಲ ನಾನು ಇದಕ್ಕೆ ಮೀರಿ ಹೆಂಡತಿ ಮಕ್ಕಳು ಇಲ್ಲೇ ಇರೋದ್ರ ಬದಲು ಅದಕ್ಕೆ ಮೀರಿ ಸಮಾಜವನ್ನು ನಂದು ಅಂದ್ಕೊಳ್ಳೋ ಹಂತಕ್ಕೆ ನಾನು ಹೋಗಬೇಕಲ್ಲ ಅಂದ್ಕೊಂಡ್ರು. ಆಗ ಅವರು ಸಮಾಜಕ್ಕೆ ಏನೋ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಆ ಕುಟುಂಬ ಅವನನ್ನು ಮರೀತೋ ಇಲ್ಲೋ, ಸಮಾಜ ನೆನ್ಪಿಟ್ಕೊಳ್ಳೋಕೆ ಶುರು ಮಾಡುತ್ತೆ ಅವರನ್ನು. ಇಲ್ಲಿ ನಾನು ಹೇಳೋದು, ನಾವು ದೊಡ್ಡ ಮದರ್ ತೆರೇಸಾ ಆಗೋದು ಬೇಡ, ದೊಡ್ಡ ಗಾಂಧಿ ಆಗೋದು ಬೇಡ, ಇನ್ನೇನೋ ಆಗೋದು ಬೇಡ. ನಮ್ಮನ್ನು ನಂಬ್ಕೊಂಡು 4 ಜನ ಕೆಲಸ ಮಾಡ್ತಾರಲ್ಲ, ನೀವು ಇಲ್ಲದೆ ಹೋದ ಟೈಮಲ್ಲೂ ಕೈ ಬಾಯಿ ಶುದ್ಧವಾಗಿ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲಪ್ಪ, ಅವರಿಗೆ ಮತ್ತೆ ನಿನ್ನನ್ನು ಹೆತ್ತು ಏನೋ ವಿಧಿ ಬರಹ ನಿನ್ನಿಂದ ಅವ್ರಿಗೂ ಒಂದಷ್ಟು ತೊಂದರೆ ಆಯಿತು, ಅವ್ರ ನಿರ್ಧಾರದಿಂದ ನಿನಗೂ ಒಂದಷ್ಟು ತೊಂದರೆ ಆಯಿತು, ಅವ್ರಿಗೂ ಏನೋ ನೋವಾಗಿದೆ. ಎಲ್ಲ ಮರೆತು ಆ ಹಿರಿಯರನ್ನು ನೋಡಿಕೊಂಡು ಮುಂದಿನ 2-3 ತಿಂಗಳಲ್ಲೂ ಈ ಕಡೆಯಿಂದ ಯಾವುದೇ ಸಂದೇಶ ಬರದೇ ಹೋದಾಗ ನಾನು ಹೇಳ್ತೀನಿ, ಕಾನೂನಲ್ಲಿ ಪದೇ ನಾವು ನೋಟಿಸ್ ಕಳಿಸಿದ್ರು ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರದೇ ಹೋದರೆ ಅದಕ್ಕೆ ಒಂದು ಡಿಕ್ಲೇರೆನ್ಸ್ ಇದೆ, ಅದಕ್ಕೆ ಅದು ಒಂದು ದಾರಿ ಇದೆ. ಅದು ಒಳ್ಳೆ ಲಾಯರ್ ಹಿಡಿದಾಗ ನಿಮ್ಗೆ ಅದು ಅರ್ಥ ಆಗುತ್ತೆ. ಹಂಗೂ ಮೀರಿ ಅದು ಆಗುತ್ತಿಲ್ಲ ಅಂದಾಗ ನಾನು ಹೇಳೋದು, ನಿನ್ನ ಬದುಕನ್ನು ನೀನು ನೋಡ್ಕೊಳ್ಳೋಕೆ ಶುರು ಮಾಡಪ್ಪ. ಸರ್, ನನಗೆ ಏನು ಭಯ ಅಂದರೆ, ನಾನು ಇವತ್ತರೆಗೂ ಯಾವುದೇ ಥರ ಹ್ಯಾಬಿಟ್ ಇಲ್ಲ. ನನಗೆ ಭಗವಂತ ಅದನ್ನ ಕೊಡದೇ ಇರ್ಲಿ ಅಷ್ಟೇ ನಾನು ಬೇಡ್ಕೊಳ್ಳೋದು. ಇಂಥ ಸಮಯದಲ್ಲಿ ಮನೆಯಲ್ಲಿ ಏನೋ ನಡೀತು, ಏನೋ ಸಂಸಾರದಲ್ಲಿ ಇಂಥದ್ದಾದಾಗಲಿ ಮನುಷ್ಯ ಅಲ್ಲಿವರೆಗೂ ತುಂಬ ಚೆನ್ನಾಗಿ ಬಂದವನು ಆಮೇಲೆ ಅಂದ್ಕೊಂಡ್ಬಿಡ್ತಾನೆ ಈ ದುಃಖವನ್ನು ಮರೆಸುವ ಶಕ್ತಿ ಆ ಕುಡಿತಕ್ಕೋ ಸಿಗರೇಟ್ಗೋ ಇನ್ಯಾವುದಕ್ಕೂ ಇದೆ ಅಂತ. ಇಲ್ಲ, ಅದು ನಿಮ್ಮ ದುಃಖವನ್ನು ಮರೆಸುವ ನೆಪದಲ್ಲಿ ನಿಮ್ಮ ಬಳಿ ಬಂದಿರುವ ಯಮಧರ್ಮನ ದೂತ ಅಷ್ಟೇ. ಅದು ಬರ್ದೇ ಇರ್ಲಿ, ನನಗೆ ಬರ್ದೇ ಇರ್ಲಿ ಅಂದ್ರೆ ಯಾರೋ ಬಂದು ಕೊಡೋಕಾಗಲ್ಲಪ್ಪ. ನಿಮ್ಮ ಇಚ್ಛೆ ಅದು. ಒಬ್ಳಿಗೋಸ್ಕರ ನಾನು ಕೆಲಸ ಮಾಡೋರು, ಅವ್ರ ಮನೆ ನಡೀತಾ ಇದೆ, ನನ್ನ ಅಪ್ಪ ಅಮ್ಮ ಇದ್ದಾರೆ,
ನನಗೊಂದು ಜೀವನ ಇದೆ, ನಾಳೆ ಮಗ ಒಳ್ಳೆಯವನಾಗಿ ನನ್ನ ಬಳಿ ಬರ್ಬೋದು, ಗೊತ್ತಿಲ್ಲ. ಈಕೆ ವಿಚಾರ ತಗೊಂಡು ನಾನು ದುಷ್ಟಚಟಗಳಿಗೆ ಬಲಿಯಾಗಿ ದೇವದಾಸು ಥರ ಅಲ್ದಾಡಕ್ಕೆ ಶುರು ಮಾಡಿದ್ರೆ, ಅರೇ ಇದೊಂದು ಎಂಥ ಅದ್ಭುತವಾದ ಬದುಕು. ನೀವು ಇವತ್ತು ಒಂದು ಕೆಲಸಕ್ಕೆ ಒದ್ದಾಡ್ತಿರೋ ಸಮಯದಲ್ಲಿ 4 ಜನ ಕೊಡುವಷ್ಟು ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಈ ಹೆಣ್ಣಿನ ವಿಚಾರದಲ್ಲಿ ಏನೋ ಹಿಂಗಾಯಿತು, ಸರಿ ಏನು ಮಾಡೋ, ಪ್ರಾಣ ಕುತ್ತಿಗೆ ಕುಯ್ಕೊಳ್ಳೋಕ್ಕಾಗುತ್ತೆ? ಏನು ನಾನು ಬೇರೆಯವಳಿಂದ ಹೋಗಿ ಅವಳಿಗೆ ಮೋಸ ಮಾಡಿದ್ದೀನ? ಇಲ್ಲ, ಮೋಸ ಮಾಡಿದವಳೆ ಅಷ್ಟು ಅಹಂಕಾರದಲ್ಲಿ ಮಾತಾಡಬೇಕಾದ್ರೆ, ನಾನು ನಿಯತ್ತಾಗಿರುವ ಮನುಷ್ಯ, ಎತ್ತವ್ರಿಗೋಸ್ಕರ ಪ್ರೀತಿಸಿದ ಹುಡುಗಿಯನ್ನೇ ಬಿಟ್ಟ ಮನುಷ್ಯ, ನಾನು ಇಷ್ಟು ಶುದ್ಧನಾಗಿದ್ದು ಇಷ್ಟು ಧರ್ಮದಲ್ಲಿದ್ದು, ನಾನು ಅವಳಿಗೋಸ್ಕರ ಕುಡಿದು ಇನ್ನೇನೋ ಆಗೋದ್ರ ಬದಲು ನನ್ನನ್ನು ಪ್ರೀತಿಸೋರು ಯಾರೋ ಕೆಲಸಗಾರರೋ ಮನೆಯವರು ಯಾರೋ ಇದ್ದಾರೆ, ಅವ್ರಿಗೋಸ್ಕರ ಬದುಕಬೇಕು. ಆ್ಯಂಡ್ ಕಡೆಗೆ ಎಲ್ಲೋ ಒಂದು ಸತ್ತು ನೀನು ಸ್ವರ್ಗ ಸೇರಿ ಅಲ್ಲಿ ಯಮದೂತರಿಗೋ ದೇವದೂತರಿಗೋ ಉತ್ತರ ಕೊಡಬೇಕಾದ್ರೆ, ಅಯ್ಯೋ ಇವನ ಹೆಂಡತಿ ಇವನಿಗೆ ಮೋಸ ಮಾಡ್ಬಿಟ್ಲು, ಅದಕ್ಕೆ ಅಂಥ ಕೆಟ್ಟ ಹೆಂಡತಿಯನ್ನು ಮದುವೆ ಆಗಿದ್ದ ಕಾರಣಕ್ಕೆ ಇವನಿಗೆ ನರಕಕ್ಕೆ ಕಳಿಸಿ ಅಂತ ನಿನ್ನನ್ನು ಕಳಿಸಲ್ಲ. ಅವರವರು ಏನು ಮಾಡಿದ್ದಾರೆ ಅದು ಅವರವ್ರದ್ದು. ನಿಮ್ಮ ಹೆಂಡತಿ ನಿನಗೆ ದ್ರೋಹ ಮಾಡಿದ್ದಾರೆ ಅಂತ ನಿನ್ನನ್ನು ನರಕಕ್ಕೆ ಹಾಕಲ್ಲ, ನೀನು ನಿಯತ್ತಾಗಿದ್ದೆ ಅನ್ನೋದಷ್ಟೇ ಅಲ್ಲಿ ಲೆಕ್ಕಕ್ಕೆ ಬರೋದು. ಅವ್ರೇನು ಮಾಡಿದ್ರು ಅದು ಅವ್ರು ತಿಂದ್ಕೊಳ್ತಾರೆ. ಈ ಸಮಯದಲ್ಲಿ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೋ. ಒಂಟಿತನ ಬೇಡ, ಏಕಾಂಗಿತನ ಇರಲಿ. ಒಂಟಿತನ ಪ್ರಶ್ನೆಗಳ ಗುಂಪು, ಅದು ಪ್ರಶ್ನೆಗಳ ರಾಶಿ, ಅಲ್ಲಿ ಯಾವುದಕ್ಕೂ ಉತ್ತರ ಇಲ್ಲ. ಏಕಾಂಗಿತನ ಇದಲ್ಲ, ಅಲ್ಲಿ ಪ್ರಶ್ನೆನೇ ಇಲ್ಲ, ಎಲ್ಲ ಪ್ರಶ್ನೆನೂ ಎಲ್ಲನೂ ನೋಡಾದ್ಮೇಲೆ ಬರೋದು ಏಕಾಂಗಿತನ. ನನಗಿನ್ನೇನು ಬೇಡಪ್ಪ, ಇವಳನ್ನ ನಾನು ಕರ್ಕೊಂಬರಕ್ಕೆ ಹೋಗೋದಂತೆ, ಹಿರಿಯರನ್ನು ಸೇರಿಸೋದಂತೆ, ಅವಳು ಅವಮಾನ ಮಾಡೋದಂತೆ. ತೀರಾ ಗಂಡ ಅನ್ನೋ ಗೌರವವನ್ನು ದೂರ ಇಟ್ಟು ಅವನು ರಾಕ್ಷಸಿಯಾಗಿ ನಿನ್ನನ್ನು ನಾನು ನೆಮ್ಮದಿಯಾಗಿರೋಕೆ ಬಿಡಲ್ಲ ಅಂತ ಹೇಳೋ ಮಟ್ಟಕ್ಕೆ ಹೋದ್ಲು ಅಂದರೆ ಅಲ್ಲಿ ಏನಯ್ಯ ಐತೆ ಬದಲಾಗ್ಲಿಕ್ಕಲ್ಲಿ ಅಲ್ವಲ್ಲಪ್ಪ. ಹಾಗಾಗಿ ದಯವಿಟ್ಟು ನಿನ್ನ ತಾಯಿ ತಂದೆ ಮುಖ ನೋಡು. ಮುಂದಿನ 3-4 ತಿಂಗಳು ಆದಮೇಲೂ ಇದು ಬರಲಿಲ್ಲ ಅಂದಾಗ ದಯವಿಟ್ಟು ಒಂದು ಕಾನೂನಾತ್ಮಕವಾಗಿ ಏನು ಪ್ರೊಸೀಜರ್ ನಡಿಬೇಕು ಸೈಡಲ್ಲಿ ನಡೆಸು. ಅದನ್ನು ಬಿಟ್ಟು ಬೇರೆ ಬದುಕನ್ನು ನೋಡ್ಕೋ, ತೊಂದರೆ ಇಲ್ಲ. ಬಟ್ ಆ ಹೆಣ್ಣಿನ ವಿಚಾರದಲ್ಲಿ ಒಂದು ನೆನಪಿಟ್ಕೋ, ನೀವು ಮತ್ತೆ ಮತ್ತೆ ಒತ್ತಾಯ ಮಾಡಿ ಕರ್ಕೊಂಡು ಬಂದರೆ ನಿನ್ನ ಮನೆಗೆ ಒಂದು ಗಂಡ ಅಂತ ನೀನೇ ಬಾಗ್ನ ಕೊಟ್ಟು ಕರ್ಕೊಂಡು ಬಂದಂಗೆ. ಸತ್ಯ ಸರ್ ಇದು. ಅರ್ಥ ಆಯ್ತಲ್ಲ? ಈಗ ಆ ಹೆಣ್ಣೆ ಬಂದು ನಾಳೆ ಕಾಲು ಹಿಡ್ಕೊಂಡ್ರು ನನಗಿದು ಬೇಡ ಅನ್ನೋ ಗಟ್ಟಿಯಾದ ನಿರ್ಧಾರಕ್ಕೆ ಬಂದಿಲ್ಲ ಮೊದಲು, ಆಮೇಲೆ ದೇವರು ದಾರಿ ತೋರಿಸ್ತಾನೆ. ಸರ್ ಒಂದ್ ನಿಮಿಷ, ನಾನು ನಿಲ್ಬೋದ ಗಟ್ಟಿ ನಿರ್ಧಾರ? ನನ್ನ ಮಗ ಬಂದ ಮೇಲೆ ಅದು ಕೇಳಿಸ್ಕೊಳಪ್ಪ. ಮಗನ ವಿಚಾರ ನಾನು ಇಲ್ಲಿ ಯಾಕೆ ಹೆಚ್ಚು ತೆಗಿತಾ ಇಲ್ಲ ಅಂದರೆ, ಅದಕ್ಕೆ ಧರ್ಮ ಅಧರ್ಮಗಳ ಪ್ರಜ್ಞೆ ಇಲ್ಲ. ಅದು ಅಮ್ಮ ಅಥವಾ ಅವನ ಸುತ್ತಮುತ್ತ ಇರೋರು ಏನು ಹಾಡು ಹಾಕ್ತಾರೋ ಅದನ್ನು ಕೂತು ಕೇಳೋ ವಯಸ್ಸದು. ತಂದೆ ಏನು ಹಾಡು ಪ್ಲೇ ಮಾಡೋ ವಯಸ್ಸದಲ್ಲ. ಅರ್ಥ ಆಯ್ತಲ್ಲ? ಅದಿನ್ನೂ ಆ ವಯಸ್ಸಿಗೆ ಬಂದು ಅದು ಹಾಡು ಪ್ಲೇ ಮಾಡೋಕೆ ನೀವು ಬದುಕಿರ್ತಿರಲ್ವ ಯಾರಿಗೆ ಗೊತ್ತು. ಹುಟ್ಟಿಸಿದ್ದೀನಿ ಅನ್ನೋ ಕಾರಣಕ್ಕೆ ಆತನಿಗೆ ಒಂದು ಪಾಲನ್ನು ಎತ್ತಿಡೋದು ನಿನ್ನ ಧರ್ಮ. ಅದು ಇವತ್ತು ಬರಲಿ ನಾಳೆ ಬರಲಿ ಬರದೇ ಇರಲಿ, ಆತನಿಗೆ ಎಂಥ ದಿವಸಕ್ಕೆ ಒಂದು 10 ರೂಪಾಯಿ ಎತ್ತಿಟ್ಟಂಗೆ. ಅದು ಸುಮ್ಮನೆ ಉದಾಹರಣೆಗೆ ಹೇಳಿದೆ. ಬಂದರೆ ಆ 10 ರೂಪಾಯಿನ ಅವನಿಗೆ ಕೊಡೋದು, ಕೂಡಿಸಿಟ್ಟಿರೋದನ್ನು. ಬರಲಿಲ್ವ ಅವನ ಹೆಸರಲ್ಲಿ ಸಮಾಜ ಸೇವೆ ಮಾಡೋದು. ಬಟ್ ಮಗನ ವಿಚಾರವನ್ನು ಇಟ್ಟುಕೊಂಡು ಈ ಹೆಣ್ಣನ್ನು ನೀನು ಕ್ಷಮಿಸೋದಿದೆಯಲ್ಲ, ಆ ಮಗನ ಒಬ್ಬನನ್ನು ಪಡ್ಕೊಳ್ಳೋಕೆ ತುಂಬ ಜನರ ನೆಮ್ಮದಿಯನ್ನು ಬಲಿ ಕೊಟ್ಟ ಪಾಪಕ್ಕೆ ನೀನು ಬಲಿ ಆಗ್ತೀಯ. ಅರ್ಥ ಆಯ್ತಲ್ಲಪ್ಪ? ಆ ತಾಯಿ ಮಗಳು ಇಬ್ಬರೂ ಇದರ ಶಿಕ್ಷೆಯನ್ನು ಬಹಳ ಸಾಮೂಹಿಕವಾಗಿ ಅನುಭವಿಸ್ತಾರೆ. ಅದು ನನ್ನ ಶಾಪವೂ ಅಲ್ಲ, ಏನೂ ಅಲ್ಲ, ಅವರವರವರು ಕರ್ಮ. ಯಾವಾಗ ಒಂದು ಹೆಣ್ಮಗಳು, ಮನೆಯ ಹೆಣ್ಮಗಳು, ಮನೆಯ ಮಗಳು ಗಂಡನ ಮನೆಯಲ್ಲಿ ಇಂಥದ್ದೇನು ಗಂಡನ ತಪ್ಪೋ ಅಳಿಯನ ತಪ್ಪೋ ಮಗಳದೇ ತಪ್ಪೋ ಒಂದೋ ಇಬ್ಬರೂ ಒಂದು ಮಾಡಬೇಕು. ಇಲ್ಲ ಅಳಿಯ ಕ್ಷಮಿಸಲಾರದಷ್ಟು ದುಷ್ಟನಿದ್ದಾನೆ ಎಂದಾಗ, ಅಯ್ಯೋ ಅವನ ಸವಾಸ ಬೇಡಪ್ಪ, ಡೈವರ್ಸ್ ಕೊಟ್ಟು ಬೇರೆ ಇಲ್ಲ ದುಡ್ಕೊಂಡು ಬದುಕು, ಇಲ್ಲ ಮದುವೆ ಆಗು, ಮೊದಲು ಅಂಥವನನ್ನು ಬಿಡು, ಇಲ್ಲ ಸಂಪೂರ್ಣವಾಗಿ ಬಿಡಿಸಬೇಕು, ಇಲ್ಲ ಒಂದು ಮಾಡಬೇಕು. ನಾನೇ ಅದನ್ನೇ ಹೇಳ್ತಾ ಇದ್ನಪ್ಪ. ಆದರೆ ಇವೆರಡನ್ನೂ ಮಾಡದೆ ಅವರನ್ನು ಕಣ್ಣೀರು ಹಾಕ್ಸೋದೇ ನನ್ನ ಕರ್ತವ್ಯ, ನನ್ನ ಹಠ ಅಂದುಕೊಂಡು ಹೆಣ್ಣು ಮಗಳನ್ನಿಟ್ಟುಕೊಂಡು ಒಂದು ಇಡೀ ಮನೆಯನ್ನು ಆಟ ಆಡಿಸೋಕೆ ಯಾವ ಹೆಣ್ಣುಮಗಳು ಅಥವಾ ಯಾವ ತಾಯಿ ಶುರು ಮಾಡ್ತಾಳೆ, ಆ ಮನೆಗೆ ಬರುವ ಸೊಸೆಯಿಂದ ಅವರು ನರಕ ಅನುಭವಿಸ್ತಾರೆ. ಅರ್ಥ ಆಯ್ತಲ್ಲಪ್ಪ?
ಹಾಗಾಗಿ ಅವರು ಈ ನರಕ ಅನುಭವಿಸ್ತಾರೋ ಪುಣ್ಯ ಅನುಭವಿಸ್ತಾರೋ ನಿಂಗೆ ಅದು ಬೇಡ. ಈಗ ನೀನೇ ಬಾಗ್ನ ಕೊಟ್ಟು ಕರ್ಕೊಂಡು ಬಂದಂಗೆ ಆಗೋದು ಬೇಡ. ಬೀದಿಲಿ ಹೋಗೋರ್ನ ದಾಸೈನ ಮನೆಯೊಳಗೆ ಕರ್ಕೊಂಡು ಬಂದಂಗೆ ಆಗಬಾರ್ದು. ಸತ್ಯ ಸರ್. ಹಾಗಾಗಿ ಇಲ್ಲಿ ನಾನು ಒಂಟಿ ಈ ಸಮಯದಲ್ಲಿ ನಮ್ಗೆ ಯಾರೋ ಸಮಾಧಾನ ಮಾಡ್ಲಿಕ್ಕೆ ಬಂದವರೆಲ್ಲ ನಮ್ಮವ್ರಾಗ ಕಾಣೋಕೆ ಶುರು ಮಾಡಿಬಿಡ್ತಾರೆ. ನಾವು ಅವ್ರ ಜೊತೆ ಎಮೋಷ್ನಲ್ ಕನೆಕ್ಟ್ ಆಗ್ಬಿಡ್ತೀವಿ, ಏನೇನೋ ಆಸೆಗಳು ಇಟ್ಕೊಳಕ್ಕೆ ಶುರು ಮಾಡಿಬಿಡ್ತೀವಿ. ಸನ್ಯಾಸಿಯಾಗಿ ಬದುಕು ಅಂದ್ರೆ ಮದುವೆ ಆಗಬೇಡ ಅಂತ ಅಲ್ಲ. ಆ್ಯಂಡ್ ಯಾವುದಕ್ಕೆ ನೀನು ತಾಳಿ ಕಟ್ಟಿದ್ಯೋ ಅದಕ್ಕೆ ನೀನು ಒಡೆಯ ಅಷ್ಟೇ. ನೆಕ್ಸ್ಟ್ ಯಾರು ನೀನು ಬದುಕಲ್ಲಿ ಬಂದು ನೀನು ತಾಳಿ ಕಟ್ತೀಯ ಅವ್ರು ನಿನ್ನವಳು ಅಷ್ಟೇ. ಅಯ್ಯೋ ಈ ಸಮಯದಲ್ಲಿ ನನಗೆ ತುಂಬ ಭಾವನೆಗಳಿದ್ದಾವೆ ಅಂದುಕೊ, ಅದೇ ನಾನು ಹೇಳಿದ್ನಲ್ಲ, ಒಂಟಿತನ ಅನ್ನೋದು ಶಾಪ. ಏಕಾಂಗಿತನ ಬರಲಿ. ನೋಡಿ, ನಾನು ಜನಗಳ ಹತ್ರ ಮಾತಾಡ್ತೀನಿ, ಎಲ್ಲ ಜೊತೆ ಬೆರೀತೀನಿ, ಬಟ್ ಅಂತಿಮವಾಗಿ ನನ್ನ ಆಫೀಸ್ ನನ್ನ ಜಾಗ ಅಂತ ಬಂದಾಗ ನಾನಾಯಿತು, ನನ್ನ ಪುಸ್ತಕ ಆಯಿತು, ನಾನು ಇಡೀ ದಿನ ಜನಗಳು ಕೌನ್ಸ್ಲಿಂಗು ಕಾರ್ಯಕ್ರಮ ಇದ್ರ ಹೊರತುಪಡಿಸಿ ಮಿಕ್ಕೆಲ್ಲ ಸಮಯ ನಾನು ಏಕಾಂಗಿಯಾಗಿರ್ತೀನಿ. ಒಂಟಿಯಾಗಿರಲ್ಲ, ಏಕಾಂಗಿಯಾಗಿರ್ತೀನಿ. ನನ್ನ ಜೊತೆ ಪುಸ್ತಕ ಇರ್ತವೆ, ನನ್ನ ಜೊತೆ ಮಹನೀಯರ ತತ್ವ ಚಿಂತನೆಗಳಿರ್ತವೆ, ನನ್ನ ಜೊತೆ ಮ್ಯೂಸಿಕ್ ಇರುತ್ತೆ, ನನ್ನ ಜೊತೆ ಅಂದರೆ ನಾನು ಅಯ್ಯೋ ತಡೆಯಪ್ಪ ನಾನು ಒಂಟಿಯಾಗಿದ್ದೀನಿ, ನನಗೂ ವಯಸ್ಸಾಯಿತು, ನನಗೂ ಯಾರೋ ಬೇಕು ಅನ್ನೋ ನಾನು ಹಂಗೆ ಹೋದರೆ ನನ್ನ ಬದುಕಿನ ದಿಕ್ಕೇ ಬದಲಾಗೋಗ್ಬಿಡುತ್ತೆ. ನಾನು ಒಬ್ಬನೇ ಇದ್ದೀನಿ, ಒಬ್ಬನೇ ಇರೋದಿದೆಯಲ್ಲ, ಆ ಒಬ್ಬನೇ ಇರೋದು ಒಂಟಿತನವೋ ಏಕಾಂಗಿತನವೋ ಅದು ನಿರ್ಧಾರ ಆಗೋದು ಹೇಗಂದರೆ, ನಾನು ಒಬ್ಬನೇ ಇದ್ದಾಗ ನನಗೂ ಜೊತೆ ಇನ್ನೂ ಯಾರೋ ಬೇಕು ಅಂದರೆ ಅದು ಒಂಟಿತನ. ಅಯ್ಯೋ ಯಾರೋ ಬೇಡಪ್ಪ, ನಾನು ಹೆಂಗೆ ಇದ್ರೆ ಚಂದ ಅನ್ನೋ ಎಲ್ಲ ಸಂಬಂಧಗಳನ್ನು ನೋಡಿ ಎಲ್ಲ ದುಃಖವನ್ನು ಅನುಭವಿಸಾದ್ಮೇಲೆ ಏನು ಬೇಡಪ್ಪ ಅನ್ನೋ ಸ್ಥಿತಿ ಬರುತ್ತೆ. ನೋಡಿ, ಈಗ ಇದು ಹೇಗೆ ಅಂದರೆ, ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬ ತಾತ ಇದ್ದಾರೆ, ಅದೇ ಮನೆಯಲ್ಲಿ ಒಂದು ಪುಟ್ಟ ಹುಡುಗ ಇದೆ. ಆ ಪುಟ್ಟ ನೋಡಿ, ಒಂದು ಮನೆ, ಒಂದು ಮಂಚ, ನಡುಮನೆಯಲ್ಲಿ ಒಂದು ಮಂಚ ಇದೆ, ಆ ಮಂಚದ ಮೇಲೆ ಒಬ್ಬ ಮುದುಕ ಇದ್ದಾರೆ. ಆ ಮುದುಕನಿಗೆ ವಯಸ್ಸಾಗಿದೆ, ಬಟ್ ಆ ಮುದುಕನ ಮುಂದೆ ಇಬ್ಬರು ಮಕ್ಕಳು ಆಟ ಆಡ್ತಿದ್ದಾರೆ. ಪುಟ್ಟ ಮಕ್ಕಳು, 5 ವರ್ಷದವು, 6 ವರ್ಷದವು. ಆ ಮಕ್ಕಳ ಕೈಯಲ್ಲಿ ಒಂದು ತಿಂಡಿ ಇರುತ್ತೆ. ಒಂದು ಮಗು ನನಗೆ ಕೊಡು ಅಂತ ಕಿತ್ತಾಡುತ್ತೆ, ಇನ್ನೊಂದು ಮಗು ನನಗೆ ಬೇಕು ಅಂತ ಕಿತ್ತಾಡುತ್ತೆ. ಅದು ನೋಡಿ ಆ ತಾತ ಹೇಳ್ತಾನೆ, ಅಲ್ಲಿ ಕೂತಿರೋ ತಾತ, ಯಾರಲ್ಲಿ ಒಳಗಡೆ ಯಾರಿದ್ದೀರವ, ಈ ಮಗುಗೆ ಒಂದು ತಿಂಡಿ ತಂದು ಕೊಡವ, ಒಂದು ಕಡಲೆ ಮಿಠಾಯಿ ತಂದು ಅಲ್ಲಿ ಇಟ್ಟಿದ್ದೀನಿ, ಕಡಲೆ ಮಿಠಾಯಿ ತಂದು ಕೊಡು ಅಂತ ಆ ತಾತ ಹೇಳ್ತಾನೆ. ಕೇಳಿಸ್ತಾ ಇದೆಯಲ್ಲ? ಆ ಮಕ್ಕಳಿಗೆ ಏನೋ ಒಂದು ತಿಂಡಿ ತಂದು ಕೊಡು ಅಂತ ಕೇಳ್ತಾನೆ. ಒಳಗಡೆಯಿಂದ ಯಾವುದೋ ಒಂದು ಹೆಣ್ಮಗಳು ಕಡಲೆ ಮಿಠಾಯಿ ಏನೋ ತಂದು ಆ ಮಗುವಿಗೆ ಕೊಡ್ತಾಳೆ. ತಾತ ತಗೊಳ್ಳಿ, ನೀವು ತಿನ್ನಿ ಅಂತ ತಾತಂಗೆ ಕೊಡ್ಲಿಕ್ಕೆ ಬಂದಾಗ ತಾತ ಏನು ಹೇಳ್ತಾನೆ, ಬೇಡವ ಮಗು ಕೊಡು, ನನಗೆ ಬೇಡ ಅಂತ. ಅಂದರೆ ಬೇಡ ಅನ್ನೋ ವಯಸ್ಸಿಗಾತ ಬಂದು ನಿಂತಿದ್ದಾನೆ. ಅಂದರೆ ಅವ್ರಿಗೆ ಕೊಡು, ನನಗೆ ಬೇಡ. ಅದು ಸಿಹಿ, ಅದು ನಾಲ್ಗೆಗೆ ಚಂದ ಅಂತ ಗೊತ್ತು. ಆದರೆ ಈ ತಾತ ಚಿಕ್ಕ ಮಗು ಇದ್ದಾಗ ಕೇಳಿದ್ನೋ ಏನೋ, ನನಗೂ ಬೇಕು ಅಂತ ಹಠ ಮಾಡಿದ್ನೋ ಏನೋ. ಬಟ್ ಈಗ ಬದುಕನ್ನು ನೋಡಿ ಹಿಂಗೆ ಈ ಹಂತಕ್ಕೆ ಬಂದು ವಯಸ್ಸಾಗಿರೋ ಕಾಲದಲ್ಲಿ ತಾತ ತಗೊಳ್ಳಿ ಅಂದರೆ ಬೇಡ ಮಕ್ಳಿಗೆ ಕೊಡು, ನನಗೆ ಬೇಡ. ಅಂದರೆ ಈ ಬೇಡ ಅನ್ಲಿಕ್ಕೆ ಒಂದು ಮಾಗಿದ ವಯಸ್ಸು ಬೇಕು. ಅರ್ಥ ಆಯ್ತಲ್ಲ? ಬೇಡ ಕಣಪ್ಪ ನನಗೆ ಅಂತ ಅನ್ಲಿಕ್ಕೆ ಒಂದು ದೊಡ್ಡ ಪ್ರಬುದ್ಧತೆ ಬೇಕು. ಆ ಪ್ರಬುದ್ಧತೆಗೆ ನೀವೀಗ ಬಂದಬೇಕು. ಯಾರೋ ಬಂದು ಹುಡುಗಿ ನಾನು ನಿನ್ನ ಜೊತೆ ಇರ್ತೀನಿ ಅಂದರು, ಬೇಡವಾ. ನನ್ನ ಬಾಯಿಂದ ಅದು ಬಂದಾಗ ನಿಮ್ಮ ಹತ್ರ ಸುಲಭವಾಗಿ ಯಾರೋ ಬಂದು ಮೋಹಿನಿ ರೂಪದಲ್ಲಿ ನಿಮ್ಮನ್ನು ಏಮಾರ್ಸೋಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಿ, ನಾವು ಅಯ್ಯೋ ಒಂಟಿ ಇದ್ದೀವಿ, ನಮ್ಗೆ ಯಾರೊಬ್ರು ಸಾಂತ್ವನ ನೆಮ್ಮದಿ ಹೇಳಲಿಕ್ಕೆ ಒಂದು ನನಗೊಬ್ಳು ಗರ್ಲ್ ಫ್ರೆಂಡ್ ಇದ್ದಿದ್ರೆ ಅನ್ಸೋದು. ಅಂದರೆ ಯಾವಾಗ ನಮ್ಮ ಮುಖದಲ್ಲಿ ಅದನ್ನು ತೋರ್ಸೋಕೆ ಶುರು ಮಾಡ್ತೀವಿ ಅಂಥವೇ ನಮ್ಮ ಹತ್ರಕ್ಕೆ ಬರ್ಲಿಕ್ಕೆ ಶುರು ಆಯ್ತವೆ. ಹೌದಲ್ಲಪ್ಪ? ನಿಜ ಸರ್. ಬಾಯಾರಿದವನೇ ತಾನೇ ಸಾಗರ ನದಿ ನೀರು ಹುಡ್ಕೋದು. ಆ ಹಸಿವು ಒಂದೋ ನಾವು ಹುಡುಕ್ತೀವಿ ಅಂತ ಅದು ಸಿಗುತ್ತೋ ಅಥವಾ ಅದು ಬರ್ತಿದೆಯೋ ಅಂತ ನಾವು ಹುಡುಕ್ತೀವಿ, ಗೊತ್ತಿಲ್ಲ. ಒಟ್ನಾಗ ನಾವು ಅದರಲ್ಲಿ ಬಲಿ ಆಗ್ತೀವಿ. ಬಟ್ ನಾನು ಇವತ್ತರೆಗೂ ನನ್ನ ಆತ್ಮಸಾಕ್ಷಿ ಹೇಳ್ತೇನೆ, ತಪ್ಪು ದಾರಿ ಇವತ್ತರೆಗೂ ಹಿಡಿದಿಲ್ಲ, ಕೆಟ್ಟ ಅಭ್ಯಾಸಕ್ಕೆ ಹೋಗಿಲ್ಲ, ಮುಂದೆ ಹೋಗೋದಿರ್ಲಿ, ನನ್ನ ಒಂಟಿತನ ಈ ತರ ಕಾಡೋದಿರ್ಲಿ. ನಾನು ಹೇಳಿದ್ನಲ್ಲ, ಅದನ್ನ ಒಂಟಿತನ ಅಂದ್ಕೊಂಬೇಡ, ಏಕಾಂಗಿತನ ಅಂದ್ಕೊ. ನನ್ಗೆ ಅದು ಬರಬಾರ್ದು. ಏಕಾಂಗಿತನದಲ್ಲಿ ಏನು ಯೋಚನೆ ಇರಬೇಕಂದ್ರೆ, ನಾನು ನಾಳೆ ಎಷ್ಟು
ಗಾಡಿ ರಿಪೇರಿ ಮಾಡಬೇಕು, ನಾಳೆ ಎಷ್ಟು ಹೊಸ ಎಂಪ್ಲಾಯಿಗಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಬೇಕು, ನನ್ನ ಎಂಪ್ಲಾಯಿಗಳಿಗೆ ಕಷ್ಟವನ್ನು ಕೇಳಿ ಅವ್ರದ್ದು ಏನು ಪರಿಹರಿಸಬೇಕು, ನಾನು ಹೊಸದಾಗಿ ಇನ್ನೂ ಏನು ಕಸ್ಟಮರ್ ಫ್ರೆಂಡ್ಲಿಯಾಗಿ ಏನು ಅಳವಡಿಸಬಹುದು. ಆದರೆ ನನ್ನ ಯೋಚನೆ ಅಥವಾ ನನ್ನ ಏಕಾಂಗಿತನದಲ್ಲಿ ಡೆವಲಪ್ಮೆಂಟ್ ಚಿಂತನೆಗಳಿರ್ತವೆ ಸರ್. ಆ ಥರ ಅಂದರೆ ಈಗ ಕಸ್ಟಮರ್ ಬರ್ತಾರೆ, ನನಗೆ ಕೇಳ್ತಾರೆ ಏನೋ ಮಗ ಹೆಂಗಿದ್ಯಾ, ಹೆಂಡತಿ ಮಕ್ಳು ಹಿಂಗವ್ರೆ ಅಂದಾಗ ತುಂಬಾ ಮನ್ಸಿಗೆ ನೋವಾಗತ್ತೆ ಸರ್. ಅವಾಗ ನನಗೆ ಏನು ಹೇಳ್ಕೋಬೇಕು ಅಂತ ನನಗೆ ಅಲ್ಲಪ್ಪ. ಕಸ್ಟಮರ್ಗಳು ಬಂದಾಗ ಕಸ್ಟಮರ್ ಥರ ಇರಬೇಕು. ಅವ್ರು ಪ್ರೀತಿಯಿಂದ ಅವ್ರು ಕೇಳ್ಬೋದಪ್ಪ. ಅವ್ರು ಕೇಳ್ದಾಗೆಲ್ಲ ನೀನು ದುಃಖ ಆಗುತ್ತೆ ಅಂದ್ರೆ ನೀನು ಮಂಗಳಕರ ಕಳಿಸ್ಬೇಕಾಗುತ್ತೆ, ಯಾಕಂದ್ರೆ ಅಲ್ಲಿ ಯಾರೂ ಇಲ್ಲ. ಹೌದಲ್ಲ? ಕೇಳೋರು ಸುತ್ತಮುತ್ತ ಇದ್ದೇ ಇರ್ತಾರೆ. ಅವ್ರನ್ನೇ ಇಲ್ದಂಗೆ ಮಾಡಬೇಕು ಅಂದ್ರೆ ಅದೇ ಕೊಲ್ಲಬೇಕಷ್ಟೇ. ನಾವೊಂದು ಸಮಾಜದೊಳಗಡೆ ಇದ್ದೀವಯ್ಯ. ಕೇಳೋರು, ಕುಹಕ ಮಾಡೋರು, ಆಡ್ಕೊಳ್ಳೋರು, ಕಾಳಜಿ ತೋರಿಸೋರು ಇದ್ದೇ ಇದ್ದಾರೆ. ಈ ದ್ವೇಷ ಮಾಡೋರು, ಆಡ್ಕೊಳ್ಳೋರು, ಪ್ರೀತಿಸೋರು, ಕಾಳಜಿ ಅಂದರೆ ದ್ವೇಷ ಮಾಡೋದು ಹೇಗೆ ಒಂದು ಬಂಧನವೋ, ನಿಮ್ಮನ್ನು ಪ್ರೀತಿಯಿಂದ ಕೇಳೋಕೆ ಬಂದರೆ ಅದು ಒಂದು ಹಂತದಲ್ಲಿ ಬಂಧನವೇ ಹೌದು. ದ್ವೇಷ ಮಾಡಿ ಆಡ್ಕೊಳ್ಳೋಕೆ ಬಂದವನು ಎಷ್ಟು ದುಃಖ ಕೊಡ್ತಾನೋ, ಕಾಳಜಿ ಮಾಡಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಕೇಳಿ ಅದು ಒಂದಿಷ್ಟು ದುಃಖ ಆಗುತ್ತೆ. ಹಾಗೆ ಇವೆರಡಕ್ಕೂ ಅಂಟಿಕೊಳ್ಳದಂಗೆ ನಿನ್ನ ಕಾಯಕ ನೀನು ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿಕೊಂಡು 3 ಹೊತ್ತು ಊಟ ಮಾಡಿಕೊಂಡು, ಯಾಕಂದರೆ ಹಿಂಗೆ ನರಳ್ತಾ ಹಿಂಗೆ ಆಗೋದು ಬೇಡ. ಬಟ್ ನಾನು ಸಾಧ್ಯತೆ ಹೇಳ್ತಾ ಇದ್ದೀನಿ, ಹಿಂಗೆ ನರಳ್ತಾ ಯಾವುದೋ ಚಟಕ್ಕೆ ಬಲಿಯಾಗಿ ಏನೋ ಅರ್ಧಂಬರ್ಧ ಜೀವ ಆಗೋ ಥರ ಆತ್ಮಹತ್ಯೆ ಟ್ರೈ ಮಾಡಿ ಈ ಕಡೆ ಕೆಲಸನೂ ಇಲ್ಲ, ಎದ್ದು ಓಡಾಡಲಿಕ್ಕೂ ಆಗಲ್ಲ, ಅಪ್ಪ ಅಮ್ಮಂಗೆ ಬೇರೆ ಭಾರ ಆಗೋದೆ ಅನ್ನೋ ಹಂತಕ್ಕೆ ಬಂದಾಗ ನಾನು ನಿಮ್ಮ ಹತ್ರ ಬಂದು ಏನಪ್ಪ ನಿಮ್ಮ ಹೆಂಡತಿ ಬತ್ತಾವಳಂತೆ ಸೇರಿಸ್ತೀಯ, ಅಯ್ಯೋ ಅವಳು ಬರ್ದೇವ್ರೆ ನನಗೆ ಈಗ ಎದ್ದೇಳಕ್ಕಾಯ್ತಿಲ್ಲ, ನಾನು ಹೆಂಡತಿ ಕಟ್ಕೊಂಡು ಏನು ಮಾಡಲಿ ಅಂತೀಯ. ಹೌದಲ್ಲ? ಈಗ ಹೆಂಡತಿ ಅನ್ನೋ ವಿಚಾರ ಇದೆಯಲ್ಲ, ಅದು ಇಲ್ಲೇ ಇದ್ದಿದ್ರೆ ಇನ್ನೂ ಏನೇನು ಆಗ್ತಿತ್ತು. ಈಗ ದೂರ ಇರೋದ್ರಿಂದ ಎಷ್ಟು ನೆಮ್ಮದಿ ಆಗಿದೆ ಅಥವಾ ಇನ್ನೂ ಏನೇನು ತಪ್ಪಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿನಗೆ ಉತ್ತರ ಸಿಗುತ್ತೆ. ಸೊ ನಾನು ಇಷ್ಟು ಹೇಳೋದಿಷ್ಟೇ, ಅದು ಬಂದರೂ ನನಗೆ ಬೇಡ ಅನ್ನೋ ಅಂಥ ಸ್ಥಿತಿಗೆ ನೀನು ಬರಬೇಕು. ಆ್ಯಂಡ್ ಡೈವರ್ಸ್ ತಗೊಳ್ಳೋದು ಫಿಕ್ಸ್, ಅದಲ್ಲಿ ಮತ್ತು ಬೇರೆ ಏನೂ ಇಲ್ಲ. ಅಯ್ಯೋ ಬಿಡು, ನಾನು ಆಟ ಆಡ್ದಂಗೆ ಆಡಿಸ್ಬೋದು ಅಂತ ಅಂದ್ಕೊಂಡಿರೋ ಆಕೆಯ ಯೋಚನೆಗಳು, ಹಂಗೆ ನಾನಿಲ್ಲ, ಈಗ ನನಗೂ ಒಂದು ಬೇರೆ ದಾರಿ ಸಿಕ್ಕಿದೆ. ನಿನ್ನಿಂದ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ, ಒಂದೋ ಬಡ ನೋಡಿ ಬಂದು ಮನೇಲಿ ಕೆಲಸ ಸೇರ್ಕೊಳ್ತಾಳೆ, ಇಲ್ಲ ಅದಂತಿ ಆಗುತ್ತೆ. ಅವಳು ಎದುರಿಸ್ತಾಳೆ, ನೀನು ಎದುರುತ್ತೀಯ ಅಂದರೆ ಇದೊಂದು ಮುಗಿಯದ ಕತೆ. ಅದನ್ನು ಬಿಟ್ಟು ಧೈರ್ಯವಾಗಿ ಹೋರಾಡು. ಇದು ಹೋರಾಡಲಿಕ್ಕೆ ಏನು ಯುದ್ಧ ಭೂಮಿ ಅಲ್ಲ, ಅಂಥವೆಲ್ಲ ನೋಡಪ್ಪ, ಸಂಸಾರಕ್ಕಿಂತವೆಲ್ಲ ಅಲ್ಲ. ಆಕೆ ಮದುವೆಯಾದ ಹೊಸದ್ರಿಂದಲೇ ಏನು ಬುದ್ಧಿ, ಅದು ಸಂಸಾರಕ್ಕೆ ಯೋಗ್ಯವಾದ ಬುದ್ಧಿ ಬೆಳೆದೇ ಇಲ್ಲ ಅಂತ ನಿಮಗೂ ಗೊತ್ತಿತ್ತು. ಅದು ಯಾವುದೋ ಅಲ್ಲಿಂದ ಸರಿ ಮಾಡಬೇಕಾಗಿದ್ದು ವಿಚಾರವೇ ಹೊರತು ಇಲ್ಲಿ ಒಂದು ಅದಿನ್ನು 3 ದಿವಸ ಸ್ಕೂಲಿಗೆ ರಜೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸುಳ್ಳೇಳೋ ಬುದ್ಧಿಗಳ್ದು, ಅಷ್ಟು ಚೈಲ್ಡ್ ಮೈಂಡೆಡ್. ಹಾಗಾಗಿ ನೀವು ಶುರುವಿನಿಂದ ಹೇಳಿದಾಗಲೇ ನನಗೆ ಅರ್ಥ ಆಯಿತು. 6 ತಿಂಗಳು ನಾವು ಕೂಡದೇ ಇರೋದು ತಪ್ಪಲ್ಲ, ಆದರೆ ಆ 6 ತಿಂಗಳು ಯಾಕೆ ಕೂಡಿಲ್ಲ ಅಥವಾ ಯಾಕೆ ಹಂಗಾಯಿತು ಅನ್ನೋ ಕಾರಣ ಹುಡುಕ್ತಾ ಹೋದಾಗ, ಅಯ್ಯೋ ನಾವು ಸಂಸಾರದಲ್ಲಿ ಇದ್ದೀವೋ ಅಥವಾ ಯಾವುದಾದ್ರೂ ಕಾಲೇಜ್ ಟ್ರಿಪ್ಪಲ್ಲಿ ಇದ್ದೀವೋ, ಆಕೆ ಹೆಂಗೆ ಬೇಕಾದ್ರೂ ಹಂಗೆ ನಡ್ಕೊಂಡ್ರು ಕೂಡ ನಾನು ಕ್ಷಮಿಸ್ತಾ ಹೋಗ್ಲಿಕ್ಕೆ ನಾನು ಕಾಲೇಜ್ ಟ್ರಿಪ್ಪಲ್ಲಿ ಇಲ್ಲ, ಸಂಸಾರದಲ್ಲಿ ಇದ್ದೀನಿ. ಅದನ್ನ ಪ್ರಶ್ನೆ ಮಾಡಿದ್ಕೆ ಆ ಹುಡುಗಿ ನನ್ನ ಹತ್ರ ಒಂದು ತಿಂಗಳು ಮಾತಾಡಿಲ್ಲ. ಪರವಾಗಿ ಅಂದ್ರೆ ಆ ಹಂತದಲ್ಲೇ ಸರಿ ಮಾಡಬೇಕಾದ ವಿಚಾರ ಕೆಲವು. ಸರ್ ಈಗ ಮಾನವರದಿ ಪ್ರಶ್ನೆ ಏನ್ ಮಾಡಕ್ಕಾಗತ್ತೆ, ಮುಚ್ಕೊಳ್ಳೇಬೇಕು. ಯಾಕಂದ್ರೆ ಕೆಲವರು ಹುಡುಗಿರದಾದ್ರೆ, ಹೆಣ್ಮಕ್ಳದಾದ್ರೆ, ಹುಡುಗಿರು ಅಂತ ಹೇಳಲ್ಲ, ಹೆಣ್ಮಕ್ಳದಾದ್ರೆ ಬೈರವಂಗೆ ಹೇಳ್ತಾರೆ. ಕೆಲವರು ನಂಬ್ತಾರೆ, ಯಾಕಂದ್ರೆ ತುಂಬಾ ಹೆಣ್ಮಕ್ಳದ್ ನಂಬ್ತಾರೆ. ನಮ್ಮಂತ ಗಂಡು ಮಕ್ಳದ್ ನಂಬೋದು ತುಂಬಾನೇ ಕಮ್ಮಿ ನನ್ನ ಪ್ರಕಾರ. ಇಲ್ಲಪ್ಪ, ಈಗ ಹೊರಗಡೆ ನಂಬಿ ಏನೂ ಆಗ್ಬೇಕು. ಕೇಳಿಸ್ಕೊಳಪ್ಪ, ನಿನ್ನ ಕತೆ ಅಥವಾ ನಿನ್ನ ಈ ಅವತ್ತಿನ ಪರಿಸ್ಥಿತಿಯನ್ನು ಹೊರಗಡೆಯವ್ರಿಗೆ ಯಾರಿಗೂ ಮೆಚ್ಚೋ ಅವಶ್ಯಕತೆ ಇಲ್ಲ. ಅಪ್ಪ ಅಮ್ಮಂಗೆ ಹೇಳಿ, ಅವ್ರ ಅಪ್ಪ ಅಮ್ಮಂಗೆ ಹೇಳಿ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅನ್ನೋ ಸೀರಿಯಸ್ ಹಂತಕ್ಕೆ ನೀವೇ ಆ್ಯಕ್ಷನ್ ತಗೊಳ್ಳೋ ಹಂತಕ್ಕೆ ಬಂದಿದ್ರೆ ಒಂದು ಅವತ್ತೇ ಸರಿ ಹೋಗ್ತಿತ್ತು, ಇಲ್ಲ ಬಿಟ್ಟು ಹೋಗ್ತಿತ್ತು. ಸಮಾಜಕ್ಕೆ ಗೌರವ ಏನಪ್ಪ, ಈಗ ಸರಿನಪ್ಪ, ಎಲ್ಲ ನಿಮ್ಮನ್ನು ಅದ್ಭುತ ಅಂದ್ಕೊಂಡಿದ್ದಾರೆ, ನಿಮ್ಮ ಸಂಸಾರ ತುಂಬ ಚೆನ್ನಾಗಿದೆ ಅಂದ್ಕೊಂಡವ್ರು, ಏನು ಸಿಕ್ತು ಮತ್ತೆ? ದಿಸಾರ್ ದುಃಖವನ್ನು ಬಿಟ್ಟು ನೆಮ್ಮದಿ ಹಾಳಾಗೋದು ಬಿಟ್ಟು ಬೇರೆ ಏನೂ ಸಿಕ್ಕಿಲ್ಲ. ಗೌರವ ಮರ್ಯಾದೆ
ಯಾವುದದು ಜೀವನದಲ್ಲಿ ನೆಮ್ಮದಿಗಿಂತ ಯಾವುದಿದೆಯಪ್ಪ? ಹಾಗಾಗಿ ದುಷ್ಟರಾದವರು ಹೆತ್ತು ಮಕ್ಕಳೇ ಆಗಲಿ, ಅವರು ಒಂದು ಹಂತ ಆದಮೇಲೆ ತ್ಯಜಿಸೋಕೆ ತಯಾರಿರಬೇಕು. ಅಯ್ಯೋ ನನ್ನ ಹೆಂಡತಿ ಅಲ್ವಾ, ನನ್ನ ಮಗ ಅಲ್ವಾ ಅಂದರೆ ದುಷ್ಟರು ಅಂತ ಗೊತ್ತಾದಾಗಲೂ ನಾನು ಸಂಬಂಧದ ಕಾರಣ ಕೊಟ್ಟು ಅದನ್ನು ಮತ್ತೆ ಮತ್ತೆ ಹತ್ತಿರ ಕರ್ಕೊಳ್ಳೋ ಪ್ರಯತ್ನ ಇದೆಯಲ್ಲ, ಅದು ಪ್ರಾಣಕ್ಕೆ ಕಂಟಕ. ಆ್ಯಂಡ್ ಯಾವುದು ಬಾಯ್ ಫ್ರೆಂಡ್ಗೋಸ್ಕರ ತಲೆ ಮೇಲೆ ಕಲ್ಲು ಎತ್ತಾಗಿ ಸಾಯಿಸೋ ಹಂತಕ್ಕೆ ಬಂದದ್ದ ಸಮಾಜ. ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಇದು ನಿಂದಲ್ಲ, ಇದಿನ ಪಾಲಿಗೆ ಪೂರ್ಣವಾಗಿದ್ದು ಮನೆ ಬೆಳಗೋ ದೀಪ ಅಲ್ಲ ಅದು. ಬಿಡಿಸ್ಕೊಳ್ಳೋ ಶಕ್ತಿ ಇದೆ, ಬಿಡಿಸ್ಕೊ, ತಾಳ್ಮೆಯಿಂದ ಕಾಯು. ಏನು ಅರ್ಜೆಂಟಿಗೆ ಆಗ್ಬಿಡ್ಬೇಕು ಇಲ್ಲ. 40-50 ಆದವರು ಮದುವೆ ಆದವರು ಇದ್ದಾರೆ, ಅಥವಾ ಮದುವೆ ಆಗಲೇಬೇಕು ಅಂತಲೂ ಏನಿಲ್ಲ. ಬೇಡ ಸರ್, ಇನ್ನ ಒಂದು ಹೆಣ್ಣು ಸವಾಸ ನನಗೆ ಬೇಡ. ಇದರಿಂದ ನನಗೆ ಮುಕ್ತಿ ಸಿಗ್ಬೇಕಷ್ಟೇ, ಬೇಡ ಹೆಣ್ಣು ಅನ್ನನ್ನ ಇವಳು. ಮೊದಲು ಮುಕ್ತಿ ತಾಳಪ್ಪ, ಬೇಕೋ ಬೇಡವೋ ಆಮೇಲೆ ತೀರ್ಮಾನ ಮಾಡಿ. ಈಗ ಅದ್ರ ಬಗ್ಗೆ ಸುಮ್ಮನೆ ಮಾತು ಕೊಟ್ಟು ಪೊಳ್ಳಾಗಬೇಡ. ಹೌದು ಸರ್. ಬೇಕೋ ಬೇಡವೋ ಈಗ ಏನಾಗ್ಬಿಡುತ್ತೆ, ಮನೇಲಿ ಒಂದು ತುತ್ತು ಅನ್ನ ಇಲ್ದಾಗ ಅಯ್ಯೋ ನನಗೊಂದು ತುತ್ತು ಎತ್ತಿ ಸಾಕು ಸರ್, ಬೇರೆ ಏನು ಬೇಡ. ಆದರೆ ಮನೇಲಿ ತುಂಬ ಅನ್ನ ಇದ್ದಾಗ ತುತ್ತು ಬಿಟ್ಟುಬಿಡಿ, ಎಷ್ಟಿದ್ರೂ ಸಾಲಲ್ಲ ಅನ್ನೋ, ಇನ್ನೊಂಚೂರು ಬೇಕು. ಅಂದರೆ ಡೈವರ್ಸ್ ಆಗೋ ಮುಂಚೆ ಅಯ್ಯೋ ನನಗಿನ್ನು ಬೇರೆ ಸವಾಸನೆ ಬೇಡ ಸರ್, ಇದೊಂದಾದ್ರೂ ಸಾಕು ಅಂತವ್ರು ಇರ್ತಾರೆ. ಅದಾದಮೇಲೆ ಸರ್ ಎಲ್ಲರೂ ಒಂದು ಹೆಣ್ಣಿದ್ರು ನೋಡಿ ಅಂತ. ಅರ್ಥ ಆಯ್ತಲ್ಲ? ಅಂದರೆ ಡೈವರ್ಸಿಗಿಂತ ಮುಂಚೆ ಏನೋ ದುಃಖದಲ್ಲಿ ಇರ್ತಾನೆ, ಅದಕ್ಕೆ ಅವನ ವೈರಾಗ್ಯದ ಮಾತಾಡ್ತಾನೆ. ಒಂಚೂರು ಎಲ್ಲ ಸರಿ ಹೋದ್ಮೇಲೆ ಸಡನ್ ಚೇಂಜು. ನೋಡಿ ಸರ್, ನಿಮ್ಮ ಕಡೆ ಒಂದು ಯಾವುದಾದ್ರೂ ಹೆಣ್ಣಿದ್ರೆ ಅಂತಾರೆ, ಏನು ಹೇಳಿ ಅವ್ರಿಗೆ. ಅದಕ್ಕೆ ನಾನು ಹೇಳೋದು, ಮೊದಲೇ ಏನು ನಿರ್ಧಾರ ಮಾಡಿಬಿಟ್ರಪ್ಪ, ಆಮೇಲೆ ಡೈವರ್ಸ್ ಆದಮೇಲೂ ಆ ವೈರಾಗ್ಯ ಇದ್ದರೆ ಅದು ಫೈನ್. ಈಗ ಅದೇ ಕುಡಿಯೋದು ಇವತ್ತು ಬಿಟ್ಬಿಡ್ತೀನಿ ಅನ್ಕೊಂಡು ಕುಡಿಯೋದು, ಬೆಳಿಗ್ಗೆ ತಕ್ಕನೂ ಅಷ್ಟೇ ಕಾನ್ಫಿಡೆಂಟ್ ಆಗಿರೋದು ನಾನು ನಾಳೆಯಿಂದ ಕುಡಿಯೋಲ್ಲ ಅಂತ. ಆ ಸಂಜೆ ಆಗ್ತಾ ಬಿಡು ಇವತ್ತು ಒಂದು ದಿವ್ಸ ಕುಡಿಯೋಣ. ನಿರ್ಧಾರಗಳು ತಗೊಂಡ್ರೆ ಹಂಗೆ ಗಟ್ಟಿಯಾಗಿರಬೇಕು. ಹಾಗಾಗಿ ಆ ನಿರ್ಧಾರ ಅಯ್ಯೋ ನನಗೇನು ಬೇಡ ಸರ್ ಅನ್ನೋ ನಿರ್ಧಾರ ಬರಲಿಕ್ಕೆ ಡೈವರ್ಸ್ ಆದಮೇಲೆ ಬಂದರೆ ಅದು ಒಳ್ಳೆಯದು. ಅದು ಬರಲೇಬೇಕು ಅಂತಲ್ಲ, ಅದಾದಮೇಲೂ ಬಂದರೆ ಫೈನ್. ನೀವು ಈಗಲೇ ಹಿಂಗಂದರೆ ನನಗದ್ರ ಮೇಲೆ ನಂಬಿಕೆ ಇಲ್ಲ. ಖಂಡಿತ ಬರುತ್ತೆ ಸರ್, ಯಾಕಂದ್ರೆ ಮನಸ್ಸು ತುಂಬಾ. ಏನಿವೆ ಇದೊಂದು ತಗೊಳ್ಳಿ. ಆ್ಯಂಡ್ ಆ ಮಧ್ಯೆ ಏನಾದರೂ ಗೊಂದಲ ಬಂದರೆ ನೀವು ಖಂಡಿತ ನೀವು ನನ್ನನ್ನು ಕರೆ ಮಾಡಿ ಮಾತನಾಡಿ, ಮೆಸೇಜ್ ಮಾಡಿ. ಬಟ್ ಈಗ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಒಂದಂತೂ ಅರ್ಥ ಆಯಿತು, ನೀವು ಆಪ್ರೇಷನ್ ಆಗಿ ಇಲ್ಲೆಲ್ಲೋ ಇದ್ದಾಗ ಬಂದು ನಿಮ್ಮನ್ನು ತಾಯಿನೋ ತಂದೆನೋ ಅಕ್ಕೋನೋ ಯಾರೋ ಬಂದು ನೋಡ್ಕೊಂಡ್ರಲ್ಲಪ್ಪ. ಆ ಸಮಯದಲ್ಲಿ ನಮಗೆ ಬೇಕಾಗಿದ್ದ ದೈಹಿಕ ಅವಶ್ಯಕತೆಗಳಲ್ಲ, ನಮಗೆ ಬೇಕು ಅಟ್ಲೀಸ್ಟ್ ಒಂದು ಊಟ ಮಾಡಿ ಮಾತ್ರ ನುಂಗ್ಸೋಕೆ ಒಂದು ಜೀವ ಬೇಕಿತ್ತು. ಅಥವಾ ಅವ್ರು ಯಾರು ಆ ಸಮಯದಲ್ಲಿ ಆದ್ರಲ್ಲ ಅವ್ರಿಗೋಸ್ಕರ ಬದುಕಪ್ಪ. ಸತ್ಯ ಸರ್, ಅರ್ಥ ಆಯ್ತಲ್ಲ? ಹಿಂಗೆ ನಿಮಿಷಕ್ಕೊಂದೊಂದು ಬಣ್ಣ ಬದಲಾಯಿಸೋ ಇಂಥವ್ರಿಗೋಸ್ಕರ ಪ್ರಾಣ ಕೊಟ್ಟು ಅಥವಾ ಚಟಗಳು ಕಲಿತು ಬೀದಿ ಹೆಣ ಆಗೋದಕ್ಕಿಂತ ನಮ್ಮನ್ನು ಯಾವ ನಿರೀಕ್ಷೆನೂ ಇಲ್ಲದೆ ಬಂದು ನೆರವಾದ್ರಲ್ಲ ಅಂಥವ್ರ ಮುಖ ನೋಡ್ಕೊಂಡು ಡೈಲಿ ಬದುಕ್ತಾ ಇರಬೇಕು. ಅಲ್ಲ ಸರ್, ನಾನು ಒಬ್ರು ಸವೆಸಕ್ಕೆ ಹೋದವನಲ್ಲ, ಅವ್ನು ಕೆಟ್ಟ ಹ್ಯಾಬಿಟ್ ಕಲ್ತವನಲ್ಲ. ನಮ್ಮಂತವ್ರಿಗೆ ಇಂಥ ಹೆಣ್ಣು ಮಕ್ಕಳು ಸಿಗ್ತಾರಲ್ಲ ಅಂತ ಒಂದು ನೋವು ತುಂಬಾ ಕಾಡುತ್ತೆ. ಅಲ್ಲ, ಈಗ ನಿನ್ನ ಪ್ರಕಾರ ಡಾಕ್ಟ್ರ್ ಕಾಯಿಲೆ ಬರಂಗಿಲ್ಲ ಅಂತ? ಅದು ಹಂಗಿಲ್ಲ, ಅರ್ಥ ಆಯ್ತಲ್ಲ? ತುಂಬ ವರ್ಷ ಎಲ್ಲ ಚೆನ್ನಾಗಿ ಓದಿದ ವಿದ್ಯಾರ್ಥಿ ಎಕ್ಸಾಮ್ ದಿನ ಹುಷಾರಿಲ್ಲದೆ ಮಲಿಕೊಂಡ ಅಂದರೆ ಅಯ್ಯೋ ನನ್ನಂಥವನಿಗೆ ಯಾಕೆ ಹಿಂಗಾಯ್ತು ಅದಕ್ಕೇನು ಹೇಳಿ ನಾನು? ಉತ್ತರ ಸಿಗ್ತೇನು? ನನ್ನಂತವ್ರು ಸುಮಾರು ಜನ ಇರ್ತಾರೆ. ಹೌದಪ್ಪ, ನನ್ಗೆ ಅರ್ಥ ಆಯ್ತು. ಎಲ್ಲಾ ವಿಚಾರದಲ್ಲಿ ನೀವು ಅದ್ಭುತ ಇರ್ಬೋದು. ನೋಡಿ ಸರ್, ಎಲ್ಲ ನೋಡಿ, ಕೃಷ್ಣನ ಬದುಕು, ರಾಮನ ಬದುಕು, ಯಾರ ಬದುಕನ್ನೇ ತಗೊಳ್ಳಿ, ಎಲ್ಲವೂ ತುಂಬ ಅದ್ಭುತವಾಗಿ ನಡೀತಪ್ಪ ಅವ್ರ ಜೀವನದಲ್ಲಿ. ಇಲ್ಲ, ರಾಮ ಒಂದು ಯಾವುದೋ ವಿಚಾರದಲ್ಲಿ ತುಂಬ ಅದ್ಭುತ ಆದರೆ ಸಿಂಹಾಸನಕ್ಕೆ ಕೂರುವ ಸಮಯದಲ್ಲಿ ಆತನನ್ನು ಕಾಡಿ ಕಳಿಸ್ಬಿಟ್ರು. ರಾವಣನಿಂದ ಬಿಡಿಸ್ಕೊಂಡು ಸೀತೆ ರಾಮ ಇನ್ನೇನು ಒಂದಾಗಬೇಕು ಅಂದಂಗೆ ರಾಮನೇ ನನಗೆ ಸೀತೆ ಬೇಡ, ಅವಳು ಶುದ್ಧವಾಗಿದ್ದಾಳೋ ಇಲ್ವೋ ಅಂತ ಅನುಮಾನ ಪಟ್ಟುಬಿಟ್ಟ. ಎಲ್ಲರ ಜೀವನದಲ್ಲೂ ಏನೋ ಇಂಥದ್ದು ನಡೀತು ಸರ್. ನಮ್ಮಂಥವ್ರಿಗೆ, ಈಗ ರಾಮನಂಥವ್ರಿಗೆ ಯಾಕೆ ಹಂಗಾಯ್ತು? ರಾಮನಂಥವ್ರು ಹೆಂಡ್ತಿನಿ ಯಾಕೆ ಕೂತ್ಕೊಂಡು ಹೋದ ರಾವಣ? ವಿಷಯ ಇರೋದು ಮಹಾನುಭಾವರ ಶಕ್ತಿಗಳು ಗೊತ್ತಾಗೋದೇ ಅಂಥದ್ದೇನೋ ನಡೆದಾದ ಮೇಲೆ. ಹೌದಲ್ಲ? ಹೌದು ಸರ್.
ರಾಮ ಸೀತೆಯನ್ನು ಹುಡುಕ್ತಾ ಹನುಮಂತ, ಸುಗ್ರೀವ, ನಳ, ಜಾಂಬವಂತ ಇವರೆಲ್ಲರ ಸಹಾಯ ತಗೊಂಡು ಸಮುದ್ರಕ್ಕೆ ಸೇತುವೆ ಕಟ್ಟಿ ರಾವಣನನ್ನು ಕೊಂದು ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿ ಸೀತೆಯನ್ನು ಬಿಡಿಸಿಕೊಂಡು ಬರುವ ಸಮಯದಲ್ಲಿ ಆ ರಾವಣನ ತಮ್ಮ ವಿಭೀಷಣ, ಅವನು ಒಳ್ಳೆಯವನು, ರಾಮಭಕ್ತ ವಿಭೀಷಣ. ನೋಡಿ, ರಾವಣನ ಕೊಂದ ರಾಮ ಕೊಂದ ಮೇಲೆ ಒಂದು ಮಾತು ಹೇಳ್ತಾನೆ, ನೋಡಪ್ಪ ವಿಭೀಷಣ, ನಿನ್ನ ಅಣ್ಣ ಇದ್ದಾನಲ್ಲಪ್ಪ ರಾವಣ ಸತ್ತಾಯಿತು, ಈಗ ಅವನಿಗೆ ಅಂತ್ಯಕ್ರಿಯೆಗಳನ್ನು ಮಾಡಪ್ಪ. ವಿಭೀಷಣನಿಗೆ ಆಶ್ಚರ್ಯ, ಅಲ್ಲ ತನ್ನ ಹೆಂಡತಿಯನ್ನು ಹೊತ್ಕೊಂಡೋಗಿ ಇಷ್ಟೆಲ್ಲ ನೋವು ಕೊಟ್ಟ ಈ ರಾವಣನ ಅಂತ್ಯಕ್ರಿಯೆ ಬಗ್ಗೆ ಮಾತಾಡ್ತವನೇ ರಾಮ, ಎಷ್ಟು ಒಳ್ಳೆಯವನಪ್ಪ. ಆಗೊಂದು ಮಾತು ಹೇಳ್ತಾನೆ ರಾಮ, ನೋಡಪ್ಪ ಬದುಕಿರೋವರೆಗೂ ಮಾತ್ರ ವೈರತ್ವ, ದ್ವೇಷ ಇವೆಲ್ಲ, ಸತ್ತ ಮೇಲೆ ಅವನು ದೇವರ ಸಮಾನ. ನಿನಗೆ ಹೇಗೆ ರಾವಣ ಅಣ್ಣನೋ ನನಗೂ ಅವನು ಅಣ್ಣನ ಸಮಾನ. ಅವನ ಜೊತೆ ಇದ್ದಿದ್ದ ದ್ವೇಷ ಅವನು ಸತ್ತ, ಅದು ಸಾವಿನ ಜೊತೆ ಎಲ್ಲ ಮುಗಿದೋಯ್ತು, ನನಗೀಗ ಅವನ ಮೇಲೆ ದ್ವೇಷ ಇಲ್ಲ. ಅವನ ಮುಂದಿನ ಕಾರ್ಯಗಳನ್ನು ಮಾಡಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದ ರಾಮ. ನೋಡಿ, ಒಬ್ಬ ಶತ್ರುವನ್ನು ಕೊಂದು ಆ ಶತ್ರುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾಡೋದು. ವಿಭೀಷಣ ಅಲ್ಲೇ ಒಂದು ಮಾತು ಹೇಳುತ್ತಾನೆ, ಯಾಕೆ ನೀನು ಲೋಕಕ್ಕೆ ಮರ್ಯಾದ ಪುರುಷ, ಯಾಕೆ ನೀನು ಧರ್ಮದ ಪ್ರತಿರೂಪ ಅಂದರೆ ಇದಕ್ಕೆ. ರಾಮ ಹೇಳೋ ಮಾತು ಎಂತ ಅದ್ಭುತ ನೋಡಿ, ಆ ಸಾವಿನ ಜೊತೆನೆ ನಮ್ಮ ದ್ವೇಷವು ಮುಕ್ತಾಯ ಆಗಬೇಕು ಅಂತ. ಅವನ ಅಂತ್ಯ ಸಂಸ್ಕಾರ ಮಾಡು, ನಿನಗೆ ಹೇಗೆ ಅಣ್ಣನೋ ಅವನು ನನಗೂ ಅಣ್ಣ. ಅಂದರೆ ನಾನು ಇಲ್ಲಿ ಏನೇ ಹೇಳ್ತಾ ಇದ್ದೀನಿ, ಅಂತಿಮವಾಗಿ ನಾವು ನಮಗೆ ಮೋಸ ಮಾಡಿದವರು, ನಮಗೆ ನೋವು ಕೊಟ್ಟವರು, ಇದೆಲ್ಲವನ್ನು ನಿಭಾಯಿಸಬೇಕಾದಾಗ ಅವರವ್ರ ಪಾಲಿಗೆ ಅವರವರು ಕಟ್ಟಿಕೊಂಡು ಬಂದ ಕರ್ಮಗಳನ್ನು ಅನುಭವಿಸ್ಲಿಕ್ಕೆ ನಮ್ಮ ಜೀವನದಲ್ಲಿ ಬಂದಿದ್ದಾರೆ. ಇಲ್ಲ ನಮಗೆ ದ್ರೋಹ ಮಾಡಿದ್ರು, ಅವ್ರಿಗವರೇ ದ್ರೋಹ ಮಾಡಿಕೊಂಡ್ರು. ಬಟ್ ಇದೆಲ್ಲವನ್ನು ಮೀರಿ ನಾವು ಅವರನ್ನು ಕೊಂದು ಮತ್ತೇನೋ ಪಾಪಕ್ಕೆ ನಾವು ಒಳಗಾಗೋದಕ್ಕಿಂತ ನಮಗೆ ದ್ರೋಹ ಮಾಡಿದ್ರು ಅಂತ ಗೊತ್ತಾಯ್ತು, ಅವರು ದೂರ ಇಡಬೇಕು. ವಿಭೀಷಣ ನೋಡಿ, ತನ್ನ ಅಣ್ಣ ರಾವಣ ರಾಮನ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಅಪಹರಣ ಮಾಡಿಕೊಂಡು ಬಂದು ಇಂಥ ದೊಡ್ಡ ರಾಮನ ಅವತಾರವನ್ನು ಎದುರಾಕೊಳ್ತಿದ್ದಾನೆ ಅಂತ ಗೊತ್ತಾದಾಗ, ಅಣ್ಣ ನೀನು ಮಾಡ್ತಿರೋ ತಪ್ಪು, ಬೆಂಕಿಯನ್ನು ಮಡ್ಲಿಕ್ಕೆ ಕಟ್ಕೊಳ್ಳೋ ಕೆಲಸ ಮಾಡ್ತಿದೀಯಾ, ವಂಶ ನಾಶ ಮಾಡ್ಕೊಳ್ತೀಯಾ, ಈ ಸೀತೆಯನ್ನು ಈಗಲೂ ಅವಕಾಶ ಇದೆ ರಾಮನಿಗೆ ಒಪ್ಪಿಸು, ಕ್ಷಮೆ ಕೇಳು ಅಂತ. ನೀನು ನನ್ನ ಕಡೆಯವನು, ನನ್ನ ತಮ್ಮನೂ ಇಲ್ಲ ರಾಮನ ಕಡೆಯವನು ಅಂತ ವಿಭೀಷಣನಿಗೆ ಬಾಯಿಗೆ ಬಂದಂಗೆ ಬೈದು ಬಿಡ್ತಾನೆ. ಆಗ ವಿಭೀಷಣ ಆ ರಾವಣನ ಆಸ್ಥಾನವನ್ನು ಬಿಟ್ಟು ರಾಮನ ಕಡೆ ಬಂದು ಸೇರ್ಕೊಂಡ್ಬಿಡ್ತಾನೆ. ನೋಡಿ, ತನ್ನ ಅಣ್ಣನೇ ಇರ್ಬೋದು ಕೆಟ್ಟವನು ಅಂತ ಗೊತ್ತಾದಾಗ ಅವನು ಕೆಟ್ಟದವನನ್ನು ಬಿಟ್ಟು ರಾಮನ ಕಡೆ ಬಂದು ಸೇರಿಕೊಂಡ. ಅದರಿಂದ ನಮಗೊಂದು ಪಾಠ ಇದೆ. ನಮ್ಮ ಹುಟ್ಟಿದ ಮಕ್ಕಳೇ ಇರ್ಬೋದು, ಕಟ್ಕೊಂಡು ಹೆಂಡತಿನೇ ಇರ್ಬೋದು, ವಿಭೀಷಣ ಒಂದೇ ಸಾರಿ ಬಿಟ್ಟು ಬರಲಿಲ್ಲ, ಅಣ್ಣನನ್ನು ತಿದ್ದೋ ಪ್ರಯತ್ನ ಮಾಡ್ದ. ಅಣ್ಣ ಇದು ಸರಿಯಲ್ಲ, ಹಂಗೆ ಹಿಂಗೆ, ನೀನೇನು ನನಗೆ ಹೇಳೋದು ಅಂದರೆ, ಸ್ವಂತ ಅಣ್ಣನೇ ಇರ್ಬೋದು, ತಮ್ಮನೇ ಇರ್ಬೋದು, ಹೆಂಡತಿನೇ ಇರ್ಬೋದು, ಯಾಕೋ ಮಾತು ಕೇಳೋಕೆ ತಯಾರಿಲ್ಲ ಅಂದಾಗ ಅವರಿಗಿಂತ ಅಂದರೆ ಸಂಬಂಧಕ್ಕಿಂತ ನನ್ನ ಪ್ರಾಣ ಮುಖ್ಯ, ನಾನು ಮೊದಲು ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಈ ಹೆಣ್ಣಿನ ವಿಚಾರದಲ್ಲೂ ಅಷ್ಟೇ, ಮಗನನ್ನು ಉಳಿಸಿಕೊಳ್ಳಿಕ್ಕೆ ಹೋಗಿ ಕೆಂಡವನ್ನು ಮಡ್ಲಿಕ್ಕೆ ಕಟ್ಕೊಳ್ಬೇಡಿ. ಅರ್ಥ ಆಯ್ತಲ್ಲ? ಅದ್ರ ಬಿಡಿಸ್ಕೊಳ್ಳೋ ಕಡೆ ಗಮನ ಕೊಡಿ, ತಾಯಿ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಏನೇ ಇದ್ದರೂ ಮುಂದಿನ 8 ಅಥವಾ 6 ತಿಂಗಳೊಳಗಡೆ ನಿಮಗೆ ಇದರಿಂದ ಮುಕ್ತಿ ಸಿಗುತ್ತೆ. ನಾನು ಹೇಳ್ದಂಗೆ ನಿಮ್ಮ ಕಡೆಯಿಂದ ನನಗೇ ನೀನು ಬೇಡ ಕಣೋ, ಇಷ್ಟು ದಿನ ನಾನೇ ಓಡಾಡಿದೆ, ಇನ್ನು ನೀನೇ ನನಗೆ ಬೇಡ ಕಣೆ ಅಂತ ನೀವೇ ಬಿಡೋ ನಿರ್ಧಾರ ಮಾಡಿ, ಅಲ್ಲಿಂದ ಆಮೇಲೆ ನೋಡಿ ಅಲ್ಲಿ ನಿಜವಾದ ಬೆಂಕಿ ಶುರುವಾಗುತ್ತೆ. ನೀವು ಸುಮ್ಮನೆ ಹಿಂಗೆ ಇದ್ರೆ ಅದು ಆಗದಿರೋ ಮಾತು. ಶುಭವಾಗಲಿ, ನಗ್ನಗ್ತಾ ಇರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಸಂಸ್ಥೆ ನಿಮ್ಮ ಕೆಲಸ ಇನ್ನಷ್ಟು ಉತ್ತಮ ಮಾಡಿ, ಇನ್ನೂ 4 ಜನ ಕೆಲಸ ಕೊಡಿ. ಆ 4-8 ಜನರ ಬದುಕಲ್ಲಿ ನೀವು ದೇವರಾಗಿ, ಇವ್ರು ಯಾರ್ದೋ ಬದುಕಲ್ಲಿ ನೀವು ವಿಲನ್ ಆಗೋದಕ್ಕಿಂತ ಆ 4 ಜನ ಬದುಕಲ್ಲಿ ದೇವರಾಗಿ. ದೇವರಾಗೋ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಗಂಡ ಎಲ್ಲರೂ ಆಯ್ತಾರೆ ಸರ್, ಗಂಡ ಆದಮೇಲೆ ಎಲ್ಲರೂ ತಂದೆ ಆಯ್ತಾರೆ, ಆದರೆ 4 ಜನ ಬದುಕಲ್ಲಿ ದೇವರಾಗೋದಿದೆಯಲ್ಲ, ಎಲ್ರಿಗೂ ಆ ಶಕ್ತಿ ಇರಲ್ಲ. ಹಾಗೆ ಜನಕ್ಕೆ ಬುದ್ಧಿ ಹೇಳಿದಾಗ ದೇವ್ರ ಬದುಕೆ ನಮ್ಗಿಲ್ವಲ್ಲ ಅನ್ನೋದೊಂದು ಕಾಡುತ್ತೆ ಸರ್ ಅಷ್ಟೇ.
ಅದ್ ದೇವ್ರಾಗ್ತೀವಲ್ಲ ನಾವು, ದೇವ್ರಾಗದ ನಮ್ಮ ಬದುಕೆ ನೀಟಾಗಿಲ್ಲ ಅಂದಾಗ ನಮ್ಗೆ ಒಂಥರ ಮುಜುಗರ ಅಯ್ಯೋ ಆಗುತ್ತೆ. ಬದುಕು ನೀಟಾಗಿಲ್ಲ ಏನ್ಸಿ, ಎಲ್ಲ ನೀಟಾಗಿರೋ ಬದುಕು ತೋರ್ಸಪ್ಪ, ಆಯ್ತು ಒಂದು ಯಾವ್ದಾದ್ರು ತೋರ್ಸಪ್ಪ. ಅಲ್ಲ ಸರ್, ನಾನು ತೋರಿಸ್ತೀರಾ? ಅವಾಗಿದ್ದಾಗ ಕಷ್ಟಪಟ್ಟೆ, ಇವಾಗಾರ ನೀಟಾಗಿರುತ್ತೆ. ಏನೂ ಇಲ್ಲ, ನಮ್ಮ ಆಯ್ಕೆಗಳೇ ಕೆಟ್ಟದಾಗಿದ್ದಾವೆ ಅಂದ್ರೆ ಆ, ಬದುಕು ಹೇಗೆ ಚೆನ್ನಾಗಿರೋಕ್ ಸಾಧ್ಯ? ಹೌದು ಸರ್. ಅಂದ್ರೆ ಅರ್ಧೋಗಿರೋ ಅಥವಾ ತೂತಾಗಿರೋ ಸೊಳ್ಳ ಪರದೆ ಮ್ಯಾಲ ಹೊತ್ಕೊಂಬಿಟ್ಟು ಸೊಳ್ಳೆ ಒಳಗೆ ಬರಬಾರ್ದು ಅಂದ್ರೆ ಅರ್ಥ ಆಯ್ತಲ್ಲ? ನಿಜ ಸರ್. ಬಿಡಿ, ಬದುಕು ಎಲ್ಲಾರ್ದು ಯಾವುದೋ ಒಂದು ರೀತಿ ಕೋಟಿ ಕೋಟಿ ಜನಕ್ಕೆ ಕೆಲಸ ಕೊಟ್ಟಿರೋ ಒಂದು ಎಷ್ಟು ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನ ನೇಣಾಕೊಂಡು ನೀರಿಗೆ ಬಿಚ್ಚೋಲಿಲ್ಲ. ಬದುಕು ಎಲ್ಲ ಸಮಯದಲ್ಲೂ ನೆಮ್ಮದಿಯಾಗಿ ಇರುತ್ತೆ. ಬಟ್ ನಾವು ನಮ್ಮ ಸಹವಾಸವು, ನಮ್ಮ ಆಯ್ಕೆಗಳು, ಇಂಥದ್ರಾಗೇನೋ ಅತಿ ಆಸೆಗಳು, ಇಂಥದ್ರಾಗೇನೋ ಮಾಡ್ಕೊಂಡು ಎಡಬಿಟ್ಟು ನಾವು ಬದುಕನ್ನು ದೂಷಿಸ್ತೀವಿ. ಇಲ್ಲ, ಬದುಕು ಒಬ್ಬ ಕೋಟ್ಯಾಧಿಪತಿದು ಹೇಗೋ ಒಂದು ಅವಕಾಶವು ಭಿಕ್ಷುಕನದ್ದು ಅದೇ. ಇಬ್ಬರಿಗೂ ಅದು ಒಂದೇ ಗಾಳಿ, ಒಂದೇ ಸೂರ್ಯ, ಒಂದೇ ಚಂದ್ರ. ಬಟ್ ವಿಷಯ ಇರೋದು ನಮ್ಮ ಆಯ್ಕೆಗಳು. ಹಾಗಾಗಿ ಅಯ್ಯೋ ನನ್ನ ಬದುಕು ಹಿಂಗೆ ಆಗ್ಬಿಡ್ತು, ಇಲ್ಲ, ಏನೂ ಆಗಿಲ್ಲ. ನಂಬಿಕೆ ದ್ರೋಹಿಗಳು ದೂರ ಆಗಿದ್ದಾರೆ ಅಷ್ಟೇ, ಅದು ಖುಷಿ ಪಡಬೇಕು. ನೀವು ಅದಕ್ಕೆ ದುಃಖ ಪಡ್ಕೊಂಡು ಕೂತ್ಕೊಳ್ಬಾರ್ದು. ಬಿಡಿ, ಆಕೆ ವಿಚಾರ ಬಿಡಿ. ಮಗನ ವಿಚಾರವನ್ನು ಅಷ್ಟೇ, ದೇವ್ರೆ ಬಂದಂಥ ಕಾಲಕ್ಕೆ ನನ್ನ ಕೈಲಿ ಏನಾಗುತ್ತೋ ನಾನು ಅದು ಮಾಡ್ತೀನಿ. ಬಟ್ ಈಗ ನಾನು ಮಗುವನ್ನು ಹೆಂಡತಿಯನ್ನು ಬಿಟ್ಟು ನಾನು ಇನ್ಯಾವಳಿಂದಲೂ ಹೋಗಿ ಆಕೆಗೆ ದ್ರೋಹ ಮಾಡಿಲ್ಲ. ಅವ್ರು ನನಗೆ ಮಾಡಿದ್ದಾರೆ, ಅದನ್ನು ಕ್ಷಮಿಸಿಯೂ ಅವ್ರ ಜೊತೆ ನಮ್ಮ ಜೊತೆ ಬಂದು ಮತ್ತೆ ನಾನು ಕ್ಷಮಿಸ್ತೀನಿ ಅಂದರೂ ಬಂದು ಇರ್ಲಿಕ್ಕೆ ತಯಾರಿಲ್ಲ ಅಂದರೆ ನನ್ನ ತಪ್ಪಲ್ಲ, ನೀನು ನನ್ನನ್ನು ಅರ್ಥ ಮಾಡ್ಕೊಳ್ತೀಯ ಅಂತ ನಂಬ್ತೀನಿ. ಭಗವಂತ ನಾನು ಮುಂದೆ ಹೆಜ್ಜೆ ಇಡ್ತೀನಿ ಎಂದುಕೊಂಡು ಒಯ್ತಾ ಇರಿ ಅಷ್ಟೇ. ಯಾವುದೇ ತರ ಕೆಟ್ಟ ಆಲೋಚನೆ ನನಗೆ ಬರಬಾರದು ಅಷ್ಟೇ. ಬರಲ್ಲ. ಕಾರ್ಯಕ್ರಮ ನೋಡ್ತಾ ಇರಿ. ಏನಾದರೂ ಅಂಥದ್ದೇನಾದರೂ ಗೊಂದಲ ಬಂದಾಗ ಕರೆ ಮಾಡಿ ಮಾತನಾಡಿ. ಅರ್ಥ ಆಯ್ತಲ್ಲ? ಶುಭವಾಗ್ಲಪ್ಪ. ಧನ್ಯವಾದಗಳು ಸರ್. ಹರೇ ಕೃಷ್ಣ. ಇರಿ ಅಷ್ಟೇ. ಯಾವುದೇ ತರ ಕೆಟ್ಟ ಆಲೋಚನೆ ನನಗೆ ಬರಬಾರದು. ಪಾಪ ಎಷ್ಟು ನೋವು ಅನುಭವಿಸಿದ್ದಾರೆ. ಇರಲಿ, ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ. ದುಷ್ಟತನಕ್ಕೂ ಒಳ್ಳೆತನಕ್ಕೂ ಎಲ್ಲದಕ್ಕೂ ಒಂದು ಕೊನೆ. ಎಲ್ಲ ಭಗವಂತನ ಇಚ್ಛೆ. ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮ ಮುಂದಿನ ಬದುಕು, ನಿಮ್ಮ ವ್ಯವಹಾರ ಎಲ್ಲದರಲ್ಲೂ ನಿಮಗೆ ಯಶಸ್ಸು ಸಿಗಲಿ. ಕೃಷ್ಣ ನಿಮ್ಮನ್ನು ಕಾಯ್ತಾನೆ. ಒಳ್ಳೆಯದಾಗಲಿ.